Shastri. A very good morning to all of you and welcome back once again. Now last week ಪಾಠ ಮಾಡ್ತಿರ್ಬೇಕಾದ್ರೆ ಬಿಸ್ನೆಸ್ ಎನ್ವೈರ್ಮೆಂಟ್ ಮೇಲೆ ಅಥವಾ ಬಿಸ್ನೆಸ್ ಎನ್ವೈರ್ಮೆಂಟನ್ನು ಅಳೆದು ನಮಗೆ ಯಾವ ಅಂಶಗಳ ಮೇಲೆ ಅರ್ಥವ್ಯವಸ್ಥೆಯನ್ನು ಅಳೆದು ಅದಕ್ಕೆ ಈ ಅರ್ಥವ್ಯವಸ್ಥೆಗಳಲ್ಲಿ ವ್ಯಾಪಾರ ಮಾಡುವುದು ಸೂಕ್ತ ಅಂತ ವಿವರಿಸುವ ಅಂತಾರಾಷ್ಟ್ರೀಯ ಮಟ್ಟದ 3 ಸಂಸ್ಥೆಗಳನ್ನು ಮತ್ತು ಅದಕ್ಕೆ ಪೂರಕವಾಗಿರುವ ಇನ್ನೊಂದು ಸಂಸ್ಥೆ FATF ಅನ್ನು ನಾವು ಅಧ್ಯಯನ ಮಾಡಿದ್ದೀವಿ. ಅದರ ಮುಂದುವರಿದು ಭಾಗದಲ್ಲಿ ಇವತ್ತು ಯಾವುದೇ ಅರ್ಥವ್ಯವಸ್ಥೆಯ ಮೇಲೆ ಅಥವಾ ಯಾವುದೇ ಅರ್ಥವ್ಯವಸ್ಥೆಯಲ್ಲಿನ ವಾಣಿಜ್ಯ ವ್ಯಾಪಾರದ ಪರಿಸರದ ಮೇಲೆ ಪ್ರಭಾವ ಬೀರಬಹುದಾದ ಆರ್ಥಿಕ ಅಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. Today we shall try to analyze or understand various economic factors which may influence or affect business environment in an economy. First one is GDP. ಒಟ್ಟು ರಾಷ್ಟ್ರೀಯ ಆದಾಯ ಅಥವಾ ಒಟ್ಟು ರಾಷ್ಟ್ರೀಯ ಉತ್ಪನ್ನ. ಇಲ್ಲಿ ನಾವು ಇಂಗ್ಲಿಷ್ನಾಗ ಪ್ರಾಡಕ್ಟ್ ಅಂತ ಬರಿತೀವಿ ಅಂತಂದಾಗ ಅದು ಕೇವಲ ಖಚಿತವಾದ ಸರಕುಗಳಂತ ಅರ್ಥ ಅಲ್ಲ. ಸರಕು ಮತ್ತು ಸೇವೆ ಎರಡನ್ನ ಸೇರಿ ನಾನು ಪ್ರಾಡಕ್ಟ್ ಅಂತೀನಿ ಅಂತ ಅರ್ಥ. ಗ್ರಾಸ್ ಡೊಮ್ಯಾಸ್ಟಿಕ್ ಪ್ರಾಡಕ್ಟ್. ಇಲ್ಲಿ ಗ್ರಾಸ್ ಅನ್ನೋದೇನು ಶಬ್ದ ಇದೆಯೋ, ಗ್ರಾಸ್ ಅನ್ನೋದು ಶಬ್ದ ಎಕನಾಮಿಕ್ಸ್ನಾಗ ಇದು ನಾನು ಗ್ರಾಸ್ ಅಂತ ಏನು ಕರಿತೀನೋ ಮ್ಯಾಥಮೆಟಿಕ್ಸಿನ ಟೋಟಲ್ ಹಾಗೆ ಇರುತ್ತೆ. ಈಗ ನಾವು ಮ್ಯಾಥಮೆಟಿಕ್ಸ್ನಾಗ ಟೋಟಲ್ ಅಂತ ಕರೆದ್ರೆ ಏನರ್ಥ? ಒಟ್ಟು ಅಂತ ಅರ್ಥ. ಸೊ ಗ್ರಾಸ್ ಅಂತಂದ್ರೆ ಮ್ಯಾಥಮೆಟಿಕ್ಸ್ನ ಟೋಟಲ್ಗೆ ಸಮನಾಗಿ ಇರುತ್ತದೆ. ಡೊಮ್ಯಾಸ್ಟಿಕ್ ಅಂತಂದ್ರೆ ನಮ್ಮ ದೇಶದ ಒಳಗೆ. ನಾನು ಭಾರತದ GDP ಅಂತೀನಿ ಅಂತಂದ್ರೆ ಭಾರತದ ಒಳಗೆ. ನಾನು ಪಾಕಿಸ್ತಾನದ GDP ಅಂತೀನಿ ಅಂದ್ರೆ ಅದು ಪಾಕಿಸ್ತಾನ ದೇಶದ ಒಳಗೆ. ಯಾವುದೇ ದೇಶದ ಖಚಿತವಾಗಿ ವ್ಯಕ್ತಪಡಿಸಿದ ಸೀಮೆಯೊಳಗೆ 1 ವರ್ಷದ ಒಳಗೆ ಉತ್ಪಾದನೆ, ಒಂದು ನಿಗದಿತ ಅವಧಿ ಉತ್ಪಾದನೆ ಆದ. ಸಾಮಾನ್ಯವಾಗಿ ನಮ್ದು 1 ವರ್ಷ ಅನ್ನೋದು ಮೂರ್ಖರ ದಿನದಂದು ಸ್ಟಾರ್ಟ್ ಆಗುತ್ತೆ. 1 ಏಪ್ರಿಲ್ಗೆ ಅದು ಸ್ಟಾರ್ಟ್ ಆಗುತ್ತದೆ ಅಂಡ್ 31 ಮಾರ್ಚ್ ಮುಂದಿನ ವರ್ಷಕ್ಕೆ ಅದು ಕ್ಲೋಸ್ ಆಗ್ತದೆ. ಹೀಗಾಗಿ 1 ಏಪ್ರಿಲ್ ಟು 31 ಮಾರ್ಚ್ ಆ ನೆಕ್ಸ್ಟ್ ವರ್ಷದ ಏನಿರ್ತದೋ ಅಲ್ಲಿವರೆಗೆ ಉತ್ಪಾದನೆ ಆಗುವ ಉತ್ಪನ್ನಗಳದೇನು ಒಟ್ಟು ವ್ಯಾಲ್ಯೂ ಇರ್ತದೋ ಅದಕ್ಕೆ ನಾವೇನಂತ ಕರಿತೀವಿ? GDP ಅಂತ ಕರಿತೀವಿ. ನೆಕ್ಸ್ಟ್ ಪರ್ ಕ್ಯಾಪಿಟಾ ಇನ್ಕಮ್, ತಲಾ ಆದಾಯ. GDP is nothing but it is a total value of all the products. When I say products, it also includes service. It is a total value of product produced in a year within a stipulated boundary of a country. Within a stipulated boundary of a country. Normally when I say 1 year, it's from 1st April to 31st March of next year. For example, if I say this year, it has started on 1st April and it will end on 31st March of 2021. Therefore, the thing is that GDP is nothing but it is a total value. Next, per capita income, ತಲಾ ವರಮಾನ. ಇಲ್ಲಿ ಹೇಳಿದ ಹಾಗೆ ಪರ್ ಕ್ಯಾಪಿಟಾ ಪ್ರತಿಯೊಬ್ಬನ ಆದಾಯ, ತಲಾ ವರಮಾನ. ಆದಾಯ ದೊಡ್ಡದಾಗಿರ್ಬೋದು, ಬಹಳ ಇದು ಟಿಪಿಕಲ್ ಆಗಿ, ಇದಕ್ಕೆ ಮುಂದೆ ಬಂದಾಗ ಎಕ್ಸ್ಪ್ಲೇನ್ ಮಾಡೋಣ. ಬಟ್ ಈಗ ನೆನ್ಪಿಟ್ಕೊಂಡಿರ್ರಿ, ನಮ್ಮ ತಲಾ ಆದಾಯ ಇದು ನಮ್ಮ ಒಟ್ಟು ಆದಾಯ ಜಾಸ್ತಿ ಇದೆ ಅಂದಾಕ್ಷಣ, ನಮ್ಮ ಒಟ್ಟು ಆದಾಯ ಜಾಸ್ತಿ ಇದೆ ಅಂದಾಕ್ಷಣ ನಮ್ಮ ತಲಾ ಆದಾಯನೂ ಜಾಸ್ತಿ ಇರ್ತದಂತ ಏನಿಲ್ಲ. ಅವರ್ ಗ್ರಾಸ್ ಇನ್ಕಮ್ or our total income may be huge and high, but thing is that even with very big, very large, very huge income, your per capita income can be very less. We shall see why it happens so. Next is ಹಣಕಾಸಿನ ನೀತಿಗಳು. ಹೇಗೆ ಒಂದು ದೇಶದ ಹಣಕಾಸಿನ ನೀತಿಗಳು ಆ ಅರ್ಥವ್ಯವಸ್ಥೆಯಲ್ಲಿನ ವ್ಯವಹಾರ, ಕೈಗಾರಿಕೆ, ನಿರ್ಮಾಣ ಮತ್ತು ವ್ಯಾಪಾರ ಮತ್ತು ವಿನಿಮಯದ ಕ್ಷೇತ್ರದ ಮೇಲೆ ಪ್ರಭಾವ ಬೀರುತ್ತವೆ ಅಂತ ಹೇಳಿ ನೋಡ್ಬೋದು. ಮಾನಿಟರಿ ಪಾಲಿಸೀಸ್ ಆರ್ ದೋಸ್ ಪಾಲಿಸೀಸ್ which are implemented, planned by the central bank of that particular nation.
ಒಂದು ಕೇಂದ್ರ ಬ್ಯಾಂಕ್ ಅಂತ ಇರ್ತದೆ. ನಮ್ಮ ಭಾರತಕ್ಕೆ ಸಂಬಂಧಿಸಿದಂತೆ ಅದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರುತ್ತದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಮ್ಮ ಭಾರತದಲ್ಲಿ ಬ್ಯಾಂಕುಗಳಿಗೆ ಮತ್ತು ಹಣದ ಚಲಾವಣೆಗೆ ಸಂಬಂಧಿಸಿದಂತೆ ಜಾರಿಗೆ ತರುವ ಎಲ್ಲಾ ನೀತಿಗಳನ್ನು ನಾವು ಹಣಕಾಸಿನ ನೀತಿಗಳನ್ನು ಕರಿತೇವೆ. ನಾನು ಅದಕ್ಕೆ ಕೆಲವು ಅಂಕಿ ಅಂಶಗಳನ್ನು ಕೊಟ್ಟಿನಿ. ಈ ಪಾಯಿಂಟ್ ಬಂದಾಗ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇದು ಏನು ಇಂಪಾರ್ಟೆನ್ಸ್ ಅದ. ನೆಕ್ಸ್ಟ್, ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಸಂದಾಯ ಬಾಕಿ. ಏನಿದು ಸಂದಾಯ ಬಾಕಿ ಅಂತಂದ್ರೆ, ಸಿ ಆಸ್ ಎ ನೇಷನ್ we produce something, we consume something, and if something is left we will export, and if we require we will import. ಒಂದು ದೇಶ ಆಗಿ ನಾವು ಉತ್ಪಾದನೆನೂ ಮಾಡ್ತೀವಿ, ಸರಕು ಸೇವೆಗಳನ್ನು ನಾವು ಬಳಕೆನೂ ಮಾಡ್ತೀವಿ. ನಮ್ಮಲ್ಲಿ ಅಧಿಕವಾಗಿ ಉತ್ಪಾದನೆಯಾಗುವ ಸರಕುಗಳನ್ನು ನಾವು ಬಳಕೆ ಮಾಡಿದ ಮೇಲೆ ಉಳಿದ್ರೆ ನಾವೇನು ಮಾಡ್ತೀವಿ, ಬೇರೆ ದೇಶಕ್ಕೆ ಕಳಿಸ್ತೇವೆ. ಅದೇ ರೀತಿ ನಮಗೆ ಬೇಕಾದ ಸರಕುಗಳನ್ನು ಬೇರೆ ದೇಶದಿಂದ ನಾವು ತರಿಸ್ಕೊಳ್ತೇವೆ. 1951ರಲ್ಲಿ ನಮ್ದೇನಿದು ಜರ್ನಿ ಸ್ಟಾರ್ಟ್ ಆಗಿದೆಯೋ, 1951 ಅಗೇನ್ ನಮ್ದು ಜರ್ನಿ ಸ್ಟಾರ್ಟ್ ಆಗ್ಯದ. ಪ್ಲೀಸ್ ರಿಮೆಂಬರ್, ದೇರ್ ವಾಸ್ ಎ ಟೈಮ್ ವೆನ್ ವಿ ಯೂಸ್ ಟು ಇಂಪೋರ್ಟ್ ಸ್ಟೀಲ್. ನಾವೇನಂತಂದ್ರೆ ಬೇರೆ ದೇಶಗಳಿಂದ ಉಕ್ಕು ತರಿಸ್ಕೊತಿದ್ವಿ, ರೈಟ್? ಬಟ್ ಈಗ ಹಂಗಲ್ಲ. ಇಲ್ಲ, ಈಗ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಅದಕ್ಕೆ ರಫ್ತು ಮಾಡ್ತಾ ಇದ್ದೀವಿ. ನಾವು ಬಹಳಷ್ಟು ದೇಶಗಳ ಮೇಲೆ ಬಹಳಷ್ಟು ಸರಕುಗಳಲ್ಲಿ ಅವಲಂಬಿತರಾಗಿದ್ದೀವಿ. ನಾವು ನಮ್ಮ ಹತ್ರ ಸಾಕಷ್ಟು ಆಹಾರ ಧಾನ್ಯ ಇರಲಿಲ್ಲ. ಕೃಷಿ ದೇಶ ಇದ್ವಿ ನಾವು, ಆದ್ರೂ ನಮ್ಮ ಹತ್ರ ಸಾಕಷ್ಟು ಆಹಾರ ಧಾನ್ಯ ಇರಲಿಲ್ಲ. ನಾವೇನ್ ಮಾಡ್ತಿದ್ವಿ ಅಂತಂದ್ರೆ ಬೇರೆ ದೇಶದಿಂದ ಆಮದು ಮಾಡ್ಕೊಳ್ತಿದ್ವಿ. ಬಟ್ ಈಗ ಹಂಗಲ್ಲ. ಈಗ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ನಾವು ಹಲವಾರು ಸರಕುಗಳನ್ನ ಬೇರೆ ದೇಶಕ್ಕೆ ರಫ್ತು ಮಾಡ್ತಾ ಇದ್ದೀವಿ. ಸಂದಾಯ ಬಾಕಿ ರಫ್ತು ಮತ್ತು ಆಮದು ನಡುವಿನ ವ್ಯತ್ಯಾಸವನ್ನು ತೋರಿಸುತ್ತದೆ. ರಫ್ತು ಮತ್ತು ಆಮದಿನ ವ್ಯತ್ಯಾಸವನ್ನು ತೋರಿಸುತ್ತದೆ. ರಫ್ತು ಜಾಸ್ತಿ ಇದ್ದು ಆಮದು ಕಡಿಮೆ ಇತ್ತಂತ ಇಟ್ಕೊಳ್ಳೋಣ, ನಮ್ದು ಸಂದಾಯ ಬಾಕಿ ಪಾಸಿಟಿವ್ ಇರ್ತದೆ. ಯಾಕಂದ್ರೆ ನಮಗೆ ಇನ್ಫ್ಲೋ ಜಾಸ್ತಿ ಇರ್ತದ, ಔಟ್ಫ್ಲೋ ಕ್ಯಾಪಿಟಲ್ದು ಕಡಿಮೆ ಇರ್ತದೆ. ರಿವರ್ಸ್, ನಮ್ಮದು ಏನಾದರೂ ನಮ್ದು ಆಮದು ಹೆಚ್ಚಾಗಿ ರಫ್ತು ಕಡಿಮೆ ಆಯ್ತು ಅಂತ ಇಟ್ಕೊಳ್ಳೋಣ, ಅವಾಗ ಏನ್ ಮಾಡಬೇಕು, ನಾವು ನಮ್ಮ ದೇಶದಿಂದ ಹಣವನ್ನು ಬೇರೆ ದೇಶಕ್ಕೆ ಕೊಡಬೇಕಾಗ್ತದೆ. ಅವಾಗ ಏನಾಗ್ತದೆ, ಸಂದಾಯ ಬಾಕಿ ಋಣಾತ್ಮಕವಾಗಿ ಆಗುತ್ತದೆ. ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಈಸ್ ಅ ಸ್ಟೇಟ್ಮೆಂಟ್. ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಈಸ್ ಎ ಸ್ಟೇಟ್ಮೆಂಟ್ ಆಫ್ ಆನ್ಯುವಲ್ ಟ್ರಾನ್ಸಾಕ್ಷನ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಬಿಟ್ವೀನ್ ನೇಷನ್ಸ್. ಒಂದು ದೇಶ ಇನ್ನೊಂದು ದೇಶಗಳೊಂದಿಗೆ ಮಾಡಿದ ಸರಕು ಸೇವೆಗಳ ವಿನಿಮಯವಾಗಿರುತ್ತದೆ. ಇಫ್ exports are higher than imports, our balance of payment will be very good, it will be positive. In the reverse order, if our exports are less, or if our imports are higher than our exports, then our capital flow will be large and we will be having a negative balance of payment. Therefore we shall see how this will affect. ಇದು ಹೇಗೆ ನಮಗೆ ನಮ್ಮ ಅರ್ಥವ್ಯವಸ್ಥೆಗೆ, ನಮ್ಮ ವ್ಯಾಪಾರಕ್ಕೆ ಇದು ಪ್ರಭಾವ ಬೀಳ್ತದೆ. ನೆಕ್ಸ್ಟ್ ಈಸ್ ಇಕನಾಮಿಕ್ ರಿಫಾರ್ಮ್ಸ್. ಒಂದು ದೇಶದಲ್ಲಿ ಆರ್ಥಿಕ ಸುಧಾರಣೆಗಳು ಎಷ್ಟು ಸರಳವಾಗಿ ನಡೆಯುತ್ತವೆ. ಒಂದು ವ್ಯಾಪಾರ, ಒಂದು ವಾಣಿಜ್ಯ, ಒಂದು ಕೈಗಾರಿಕೆ ನಾನು ಹಾಕಬೇಕು ಅಂದ್ರೆ ಎಷ್ಟು ಸರಳವಾಗಿ ಪ್ರಾರಂಭ ಮಾಡಬಹುದು. ಹೌ ಈಸಿ ಇಟ್ ಈಸ್ ಟು ಡೂ ಬಿಸ್ನೆಸ್ ಇನ್ ಎ ಪರ್ಟಿಕ್ಯುಲರ್ ಕಂಟ್ರಿ. ನಾನು ಒಂದು ದೇಶದಲ್ಲಿ ವ್ಯಾಪಾರ ಮಾಡಬೇಕಾದ್ರೆ ಎಷ್ಟು ಸರಳತೆ ಇದೆ. ಇದಕ್ಕೆ ನಾನು ಏನಂತ ಕರಿತೀನಿ, ಆರ್ಥಿಕ ಸುಧಾರಣೆಗಳು. ನಮ್ಮ ಹತ್ರ ಬಹಳ ರಿಜಿಡ್ ಇದ್ವು ಅಂತ ಇಟ್ಕೊಳ್ರಿ. ಇಫ್ ವಿ ಹ್ಯಾವ್ ಎ ವೆರಿ ಸ್ಟ್ರಿಕ್ಟ್, ರಿಜಿಡ್ ಅಂಡ್ ವೆರಿ ಕಂಟ್ರೋಲ್ಡ್ ಟ್ರೇಡ್, ದೆನ್ ಬಿಸ್ನೆಸ್ ಮ್ಯಾನ್ ವಿಲ್ ನಾಟ್ ಬಿ ರೆಡಿ ಟು ಇನ್ವೆಸ್ಟ್ ಇನ್ ಅವರ್ ಕಂಟ್ರಿ. And if there are no investment, then there will be no employment and no income. Therefore, economic reforms are those policies and programs which help industrialists, which help investors, and which help manufacturers to put money in an economy. ಒಂದು ಅರ್ಥವ್ಯವಸ್ಥೆಯಲ್ಲಿ ಆರ್ಥಿಕ ನೀತಿ ಯೋಜನೆಗಳು ಬಹಳ ಸರಳ, ಬಹಳ ಸುಗಮವಾಗಿದ್ರೆ ಅದಕ್ಕೆ ಬಹಳಷ್ಟು ಇಂಪಾರ್ಟೆನ್ಸ್ ಇರುತ್ತದೆ. ಯಾಕಂತಂದ್ರೆ ಬಹಳಷ್ಟು ಜನ ಮುಂದೆ ಬರ್ತಾರೆ. 1948ರಲ್ಲಿ ನಾವು ಕೈಗಾರಿಕಾ ನೀತಿಯನ್ನು ಹೇಳಿದ್ವಿ. ನಾನು ನೆಕ್ಸ್ಟ್ ಬಂದಾಗ ಅಂತ ಹೇಳ್ತೇನೆ. 1948ನಾಗ ವಿ ಸ್ಟಾರ್ಟೆಡ್ ಅವರ್ ಇಂಡಸ್ಟ್ರಿಯಲ್ ಪಾಲಿಸಿ. 1948ದಾಗ. ಈಗ 1948ದಾಗ ನಾವು ಕೈಗಾರಿಕೆ ನೀತಿಯನ್ನ ಹೇಳಿದ್ವಿ, ಕೈಗಾರಿಕಾ ನೀತಿ ಜಾರಿಯನ್ನ ಮಾಡಿದ್ವಿ. ಬಟ್
ಸ್ವಲ್ಪ ದಿವಸ ಆದಮೇಲೆ ನಮ್ಮ ನಾಯಕರಿಗೆ ಅನಿಸ್ತು, ಅವರ್ ಲೀಡರ್ಸ್ ಫೆಲ್ಟ್ ದಟ್ ದೇರ್ ಇಸ್ ಲಾಟ್ ಆಫ್ ರೆಡ್ ಟೇಪಿಸಮ್, ಅನಾವಶ್ಯಕ ವಿಳಂಬ ನೀತಿ ಇದ್ರೊಳಗೆ ಭಾಳ ಅಂತ ಹೇಳಿ ಅನಿಸಿದಾಗ ಇನ್ನೊಂದು ಸ್ಟೇಟ್ಮೆಂಟ್ ತಂದರು 1956ನಾಗ. 1948ದು ಒಂದು ಪಾಲಿಸಿ ಇತ್ರಿ, ಅಲ್ಲಿ 1956ಗೆ ಒಂದು. ಹೀಗೆ ಏನಾಗಿದೆ ಅನ್ನೋದು ಮುಂದೆ ಇಂಡಸ್ಟ್ರಿಯಲ್ ಪಾಲಿಸಿ ಇದ್ದಾಗ ನೋಡ್ರಿ. ಇಟ್ ಮೀನ್ಸ್ ದಟ್ ಆರ್ಥಿಕ ಸುಧಾರಣೆಗಳು ಎಷ್ಟು ಫಾಸ್ಟ್ ಆಗುತ್ತವೆ ಮತ್ತು ಆರ್ಥಿಕ ಸುಧಾರಣೆಗಳು ನಮಗೆ ಹೇಗೆ ಹೆಲ್ಪ್ ಮಾಡ್ತವೆ ಅನ್ನೋದನ್ನು ನಾವು ಎಕನಾಮಿಕ್ ರಿಫಾರ್ಮ್ಸ್ನ ನೋಡೋಣ. ಆ್ಯಂಡ್ ನಮ್ಮ ಭಾರತದ ಎಕನಾಮಿಕ್ ರಿಫಾರ್ಮ್ಸ್ ಜೂನ್ 1991ರಿಂದ ಸ್ಟಾರ್ಟ್ ಆಯಿತು. Economic reforms were introduced in India during 1991 when our former Prime Minister, right, Mr. Manmohan Singh became Finance Minister of India. ನಮ್ಮ ಭಾರತದ್ದು ಏನು ಮಾಜಿ ಪ್ರಧಾನ ಮಂತ್ರಿಗಳಿದ್ದಾರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು 1991ದಾಗ ಅವರು ಹಣಕಾಸು ಸಚಿವರಾದಾಗ ಏನು ಸರಳವಾದ ನೀತಿಗಳನ್ನು ಇಂಟ್ರೊಡ್ಯೂಸ್ ಮಾಡಿದಾರೋ ಅಲ್ಲಿಂದ ನಮ್ಮದು ಸ್ಟಾರ್ಟ್ ಆಗಿರುತ್ತದೆ. ಈ ಪಾಯಿಂಟ್ ಬಂದಾಗ ಅಗೇನ್ ವಿ ಶಾಲ್ ಡಿಸ್ಕಸ್ ಇನ್ ಲರ್ನ್. ಫಿಸ್ಕಲ್ ಪಾಲಿಸಿ, ಮಾನಿಟರಿ ಪಾಲಿಸಿ, ಫಿಸ್ಕಲ್ ಪಾಲಿಸಿ, ಇದು ಹಣಕಾಸಿನ ನೀತಿ, ಇದು ಖಜಾನೆ ನೀತಿ. ಹಣಕಾಸಿನ ನೀತಿ ಕೇಂದ್ರ ಬ್ಯಾಂಕ್ ಜಾರಿ ಮಾಡುತ್ತದೆ, ನಮ್ಗೆ ಗೊತ್ತದ. ಮಾನಿಟರಿ ಪಾಲಿಸೀಸ್ ಆರ್ ಇಂಟ್ರೊಡ್ಯೂಸ್ಡ್ ಅಂಡ್ ಇಂಪ್ಲಿಮೆಂಟೆಡ್ ಬೈ ಸೆಂಟ್ರಲ್ ಬ್ಯಾಂಕ್. ಖಜಾನೆ ನೀತಿಗಳನ್ನ ಸರ್ಕಾರ ಜಾರಿ ಮಾಡುತ್ತದೆ. ಖಜಾನೆ ನೀತಿಯನ್ನ ಸರ್ಕಾರ ಜಾರಿ ಮಾಡುತ್ತದೆ. ಆಲ್ ಫಿಸ್ಕಲ್ ಪ್ರೋಗ್ರಾಮ್ಸ್ ಆರ್ ಪಾಲಿಸೀಸ್ ಆರ್ ಇಂಟ್ರೊಡ್ಯೂಸ್ಡ್ ಬೈ ಗವರ್ಮೆಂಟ್. ಫಾರ್ ಎಕ್ಸಾಂಪಲ್, ಅದಕ್ಕೆ ಸಾಕಷ್ಟು ಉದಾಹರಣೆ ಕೊಡ್ಬೋದು. ನಾನು ಒಂದು ಸಣ್ಣ ಉದಾಹರಣೆ ನಿಮ್ಮ ಊರುಗಳಲ್ಲಿ ಎಲ್ಲ ಸಿಗ್ಬೋದಾದ ಒಂದು ಉದಾಹರಣೆ ಕೊಡ್ತೇನೆ. ಈಗ ಅದು ಕ್ಲೋಸ್ ಆಗಿದೆ, ಬಟ್ ಹಿಂದಕ್ಕೆ ನಿಮ್ಮ ಇವ್ರಿಗೆ IRDP ಅಂತಿತ್ತು, ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಈಗ ಅದೆಲ್ಲ ಚೇಂಜ್ ಆಗ್ಯದ. ಈಗ ತಾವು ಇಲ್ಲೆಲ್ಲ ಹೈವೇದಾಗ ಹೋಗ್ತಿರ್ಬೇಕಾದ್ರೆ, ನಿಮ್ಮ ಊರಿಗೆ ಹೋಗ್ತಿರ್ಬೇಕಾದ್ರೆ ನೀವು ನೋಡಿರ್ಬೋದು PMSY ಅಂತ ಬರ್ದಿರ್ತಾರೆ, ಪ್ರಧಾನ ಮಂತ್ರಿ ಗ್ರಾಮೀಣ ಸಡಕ್ ಯೋಜನಾ. ಅದು ಇಲ್ಲ, ಅದೇನದು ಆಕ್ಚುಲಿ ಸರ್ಕಾರನೇ ಮಾಡ್ಬೇಕು ಅದಕ್ಕೆ. ಬಟ್ ಏನ್ ಮಾಡ್ತಾರೆ ಸರ್ಕಾರದವರು, ಯಾವಾಗ ಅರ್ಥವ್ಯವಸ್ಥೆಯಲ್ಲಿ ಮೂಲಭೂತ ಸೌಕರ್ಯಗಳು ನಿರ್ಮಾಣ ಮಾಡಲಾಗುತ್ತದೆಯೋ, ಹೀಗೆ ಸಾರ್ವಜನಿಕ ಕಾಮಗಾರಿಗಳಲ್ಲಿ ವೆಚ್ಚ ಮಾಡಲಾಗುತ್ತದೆಯೋ, ಜನರಿಗೆ ಉದ್ಯೋಗ ಸೃಷ್ಟಿಯಾಗ್ತದೆ ಮತ್ತು ಜನರಿಗೆ ಆದಾಯನೂ ಸೃಷ್ಟಿಯಾಗ್ತದೆ. ಹಣದ ಚಲಾವಣೆಯನ್ನ ನಿಯಂತ್ರಣ ಮಾಡಲಿಕ್ಕೆ ನಮ್ಮ ಹತ್ರ ಹಣಕಾಸಿನ ನೀತಿ ಅದ. ಅದೇ ರೀತಿ ಸರ್ಕಾರ ಏನ್ ಮಾಡ್ತದ, ತನ್ನ ವೆಚ್ಚಗಳ ಮೂಲಕ, ತನ್ನ ಯೋಜನೆಗಳ ಮೂಲಕ ಜನರಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡುತ್ತದೆ ಮತ್ತು ಜನರಿಗೆ ಆದಾಯವನ್ನು ಕೂಡ ಸೃಷ್ಟಿ ಮಾಡುತ್ತದೆ. ತಾವು ಅನೇಕ ಊರುಗಳಲ್ಲಿ ಕೇಳಿರ್ಬೋದು ಅಥವಾ ಹಿಂದೆ ನಿಮ್ಮ ಹಿರಿಯರಿಂದ ಕೇಳಿರ್ಬೋದು, ಮಿಲಿಯನ್ ವೆಲ್ ಸ್ಕೀಮ್ ಅಂತ ಬಂದಿತ್ತು. ಮಿಲಿಯನ್ ವೆಲ್ ಸ್ಕೀಮ್, ದಶಲಕ್ಷ ಬಾವಿಗಳದ್ದು ಯೋಜನೆ. ಈಗ ದಶಲಕ್ಷ ಅಂತಂದ್ರೆ ಏನರ್ಥ, 10 ಲಕ್ಷ ಬಾವಿಗಳನ್ನ ನಮ್ಮ ಕರ್ನಾಟಕದಾಗ ತೋರಿಸಲ್ಲಪ್ಪ. ಎಷ್ಟು ಮಂದಿಗೆ ಉದ್ಯೋಗ ಸಿಗ್ಬೋದು, ಅದರೊಳಗೆ ಆದಾಯ ಸೃಷ್ಟಿ ಆಗ್ತದೆ, ಉದ್ಯೋಗ ಸೃಷ್ಟಿ ಆಗ್ತದೆ. ಇಂಥ ಯೋಜನೆಗಳಿಗೆ ನಾವೇನಂತ ಕರಿತೀವಿ, ಫಿಸ್ಕಲ್ ಪಾಲಿಸಿ ಅಂತ ಕರಿತೀವಿ. ನೆಕ್ಸ್ಟ್ ಈಸ್ ಇಂಡಸ್ಟ್ರಿಯಲ್ ಪಾಲಿಸಿ. ಆಸ್ ಐ ಹ್ಯಾವ್ ಟೋಲ್ಡ್ ಯು, ವಿ ಸ್ಟಾರ್ಟೆಡ್ ಅವರ್ ಜರ್ನಿ ಇನ್ 1947. ನಾವು ಸ್ವತಂತ್ರವಾಗಿದ್ದು 1947ರಿಂದ. ಸ್ವಲ್ಪ ನೀವು 50ಕ್ಕೆ ಒಂದು ಸೇರಿಸಿ 70, ಅದೊಂದು 73, 74 ವರ್ಷ ಅಂತಲೂ ನೀವು ಅನ್ಕೊಂಡ್ರಿ. ಕಂಟಿನ್ಯೂ ಆಗಿವಪ್ಪ 74 ವರ್ಷ ಅಂದರೆ. ಒಂದು ದೇಶದ ಆರ್ಥಿಕ ಚರಿತ್ರೆಯಲ್ಲಿ ನೋಡಿದರೆ ಇದು ಬಹಳ ಸಣ್ಣ ಜರ್ನಿ ಆಗಿರುತ್ತದೆ. ಇಟ್ಸ್ ಅ ವೆರಿ ಸ್ಮಾಲ್ ಬಿಗಿನಿಂಗ್. ಅದು ಆದರೆ 73 ಅನ್ನೋದು ಒಬ್ಬ ವ್ಯಕ್ತಿ ಹೋಲಿಸಿದ್ರೆ ಅವನು ಮುದುಕಾಗಿರ್ತಾನೆ. ಸಿ 73 years, when I compare 73 years to a man and to a nation, ಒಬ್ಬ ವ್ಯಕ್ತಿಗೆ ಅವನ ಕಾಲಮಾನನೇ ಆಗಿರ್ತದೆ, ಆದರೆ ಒಂದು ದೇಶಕ್ಕೆ ಅದು ಬಹಳ ಸಣ್ಣ ಅವಧಿಯಾಗಿರುತ್ತದೆ. ಈ ಅವಧಿಯಲ್ಲಿಯೂ ನಾವು ಸಾಕಷ್ಟು ಪಾಠವನ್ನು ಕಲಿತಿದ್ದೇವೆ. ವಿದಿನ್ ದೀಸ್ 73 years we have learned lot of things and we are improving a lot. ನಾವು ಬಹಳಷ್ಟು ಸುಧಾರಣೆಗಳನ್ನು ಮಾಡ್ಕೊಳ್ತಾ ಇದ್ದೀವಿ. ನಾನು ಮೊದಲು ಹೇಳಿದಂತೆ 1948ದಾಗ ನಾವು ಘೋಷಣೆ ಮಾಡಿದ್ವಿ, ನಾವು ಕೈಗಾರಿಕೆ ನೀತಿಯನ್ನು ತರ್ತಾ ಇದ್ದೀವಿ. ವಿ ಡಿಕ್ಲೇರ್ ದಟ್ ಇನ್ 1948 ವಿ ಮೇಡ್ ಎ ಇಂಡಸ್ಟ್ರಿಯಲ್ ಪಾಲಿಸಿ ರೆಸೊಲ್ಯೂಷನ್. ನಾವು ಹೇಳಿಕೆಯನ್ನು ಕೊಟ್ಟು ಬಿಡುಗಡೆ ಮಾಡಿದ್ವಿ. ಹೀಗೆ ನಾವು ನಮ್ಮ ಕೈಗಾರಿಕೆಯನ್ನು ಸುಧಾರಣೆ ಮಾಡುತ್ತೇವೆ ನಾವು ಘೋಷಣೆ ಮಾಡಿದ್ವಿ. ಅದಾದಮೇಲೆ ನಮಗೆ ತಿಳಿತು ಇದರೊಳಗೆ ನ್ಯೂನತೆಗಳವ. 1956ಗೆ ತೊಗೊಂಡ್ಬಂದ್ವಿ. ಆಮೇಲೆ ಮತ್ತು ಸುಧಾರಣೆಗಳು ಮಾಡಿದ್ವಿ, 1977ಗೆ ತೊಗೊಂಡ್ಬಂದ್ವಿ. ಆಮೇಲೆ ಇನ್ನಿಷ್ಟು ಸುಧಾರಣೆಗಳಾದವು, 1980ಗೆ ಬಂದ್ವಿ.
ಆಮೇಲೆ ಇನ್ನೂ ಹೆಚ್ಚಿನ ಸುಧಾರಣೆಗಳಾದವು 1991. ಈಗ ನಮಗೆ ಲೇಟೆಸ್ಟ್ ಇರೋದು ಯಾವ್ದ್ರಿ? 1991ರ ಕೈಗಾರಿಕಾ ನೀತಿ, ಅದು ಲೇಟೆಸ್ಟ್ ಆಗಿದೆ. ಇಮ್ಯಾಜಿನ್ ಮಾಡ್ರಿ, ಲೇಟೆಸ್ಟ್ ಅಂತಂದ್ರೆ 29 ವರ್ಷ ಹಳೆಯದದು ಇಲ್ಲ. 29 ವರ್ಷದಾಗ ಎಷ್ಟು ಬದಲಾವಣೆ ಆಗಿರ್ಬೋದು ಇಲ್ಲ, ಎಷ್ಟೆಷ್ಟು ಯೋಚನೆ, ಎಷ್ಟೆಷ್ಟು ನೀತಿಗಳು ಬಂದಿರ್ಬೋದು. ಹೀಗೆ ನಾವು ಎಲ್ಲಿ 1948ಲಿಂದ ಸ್ಟಾರ್ಟ್ ಮಾಡಿದೀವೋ ಈ ಜರ್ನಿಯಲ್ಲಿ ಏನೇನು ಬದಲಾವಣೆಗಳು ಆಗ್ಯಾವ ಅನ್ನೋದು ಕೂಡ ನಾವು ಕೈಗಾರಿಕಾ ನೀತಿಯಲ್ಲಿ ನೋಡ್ತೇವೆ. ಸೊ ಫಸ್ಟ್ ವಿ ಶಾಲ್ ಬಿಗಿನ್ ವಿತ್ ಎ ಬ್ರೀಫ್ ಡಿಸ್ಕಷನ್ ಅಬೌಟ್ GDP. ನಾನು ಮೊದಲೇ ಹೇಳಿದ ಹಾಗೆ ಒಂದು ವರ್ಷದಲ್ಲಿ ಒಂದು ದೇಶ ತನ್ನ ಸೀಮೆಯೊಳಗೆ ಉತ್ಪಾದಿಸುವ ಎಲ್ಲ ಸರಕು ಸೇವೆಗಳ ಒಟ್ಟು ಮೌಲ್ಯವೇ GDP ಆಗಿರುತ್ತದೆ, ಒಟ್ಟು ರಾಷ್ಟ್ರೀಯ ಉತ್ಪನ್ನವಾಗಿರುತ್ತದೆ. ಈಗ ಇದು ಒಟ್ಟು ರಾಷ್ಟ್ರೀಯ ಉತ್ಪನ್ನ ಯಾವುದೇ ದೇಶದ ಅಭಿವೃದ್ಧಿಯನ್ನು ಅಳಿಲಿಕ್ಕೆ, ಆರ್ಥಿಕ ಪ್ರಗತಿಯನ್ನು ಅಳಿಲಿಕ್ಕೆ ಇದು ಬಹಳ ಪ್ರಮುಖವಾಗಿರುತ್ತದೆ. ತಾವು ನೋಡಿರ್ಬೋದು, ಈವನ್ IMF, ವರ್ಲ್ಡ್ ಬ್ಯಾಂಕ್ ಆ್ಯಂಡ್ ಅದರ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಟೇಕ್ GDP ಆಸ್ ಎ ಮೆಷರ್ ಆ್ಯಂಡ್ ಮೆಜರ್ ದ ಎಕನಾಮಿಕ್ ಪ್ರೋಗ್ರೆಸ್. ಯಾವುದೇ ಒಂದು ದೇಶದ ಆರ್ಥಿಕ ಪ್ರಗತಿಯನ್ನು ಅಧ್ಯಯನ ಮಾಡಬೇಕಾದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಸಂಸ್ಥೆಗಳವನೋ, ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು, IMF ಆಗಿರ್ಬೋದು, ಇವೆಲ್ಲ ಏನು ಮಾಡ್ತಾವ ಅಂತಂದ್ರೆ ಅವ್ರದ್ದು GDP-ಯನ್ನು ಅಳಿತದೆ. ತಾವು ನಿನ್ನೆ ಏನಾದರೂ ನ್ಯೂಸ್ ಪೇಪರ್ ತೆಗೆದು ಓದುವ, ನಿಮಗೆ ನ್ಯೂಸ್ ಪೇಪರ್ ಓದುವ ದುಶ್ಚಟ ಇದ್ರೆ ಇಲ್ಲ, ಇಫ್ ಯು ಹ್ಯಾವ್ ದಟ್ ಬ್ಯಾಡ್ ಹ್ಯಾಬಿಟ್ ಆಫ್ ಗೋಯಿಂಗ್ ಥ್ರೂ ನ್ಯೂಸ್ ಪೇಪರ್, ದೆನ್ ಯು ಮೈಟ್ ಹ್ಯಾವ್ ಸೀನ್ ದಟ್ ನಮ್ದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ರಿಲೀಸ್ ಆಗ್ಯದ ಇಲ್ರಿ. ನಮ್ದು ಮಾನವ ಅಭಿವೃದ್ಧಿ ಸೂಚಾಂಕ ನಮ್ದೇನಾಗ್ಯದ, ಕಡಿಮೆ ಆಗ್ಯದ. ಮಾನವ ಅಭಿವೃದ್ಧಿ ಸೂಚಾಂಕ ಯಾಕೆ ಇಂಪಾರ್ಟೆಂಟ್ ನಮಗೆ? ಮಾನವ ಅಭಿವೃದ್ಧಿ ಸೂಚಾಂಕ ಅಷ್ಟು ಇಂಪಾರ್ಟೆಂಟ್ ಯಾಕೆ ಸರ್? ಯಾಕೆ ಇದ್ರದ್ದು ಪಟ್ಟಿ ಮಾಡ್ತಾರ? 189 ದೇಶಗಳ ಪಟ್ಟಿಯಲ್ಲಿ, 139 ದೇಶಗಳ ಪಟ್ಟಿಯಲ್ಲಿ ನಾವು 138ನೇ ಸ್ಥಾನದಲ್ಲಿ ಇರುತ್ತೇವೆ. 138, 138, 131 ಹೋದ ವರ್ಷ ಇದ್ವಿ. ನೋ 130, ಅದು 3 ಅಂಶಗಳದಾಗ. ನೋಡೋಣ, ವಿ ವಿಲ್ ಗೋ ಥ್ರೂ, ನೋ ಪ್ರಾಬ್ಲಮ್ ಅಟ್ ಆಲ್. ಇಫ್ ದಟ್ ಈಸ್ ಕರೆಕ್ಟ್, ವಿ ವಿಲ್ ಆಕ್ಸೆಪ್ಟ್ ಇಟ್. ಇಟ್ ಮೀನ್ಸ್ ದಟ್, ಲೆಟ್ ಮಿ ಟೆಲ್ ಯು, ನಾವು ಒಂದು ಕಾಲಕ್ಕೆ 124 ಇದ್ವಿ. ವಿ ವೇರ್ ಎಟ್ 124. ಈವನ್ ಇಫ್ ವಿ ಕನ್ಸಿಡರ್ 131, ರೈಟ್, ನಾವೇನಾಗಿದೆ, ನಮ್ದು 7 ಸ್ಥಾನಗಳು ತೆಳಗೆ ಬಂದಿರುತ್ತೇವೆ. ವಿ ಹ್ಯಾವ್ ಕಮ್ ಡೌನ್. ಬಟ್ ಲೆಟ್ ಮಿ ಟೆಲ್ ಯು, ಇದೇನು 3 ಅಂಶಗಳವ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನು ಅಳಿತಾರೆ, ಅಳಿಬೇಕಾದ್ರೆ 3 ಅಂಶಗಳು ತಗೋತಾರೆ. ನಂಬರ್ 1, ಶಾಲೆಯಲ್ಲಿ ಓದುವ ಮಕ್ಕಳ ಸಂಖ್ಯೆ. ಶಾಲೆಯನ್ನು ಓದುತ್ತಿರಬೇಕಾದ್ರೆ ಬಿಟ್ಟು ಹೋದ ಮಕ್ಕಳ ಸಂಖ್ಯೆ. ಚಿಲ್ಡ್ರನ್ ಅಡ್ಮಿಟೆಡ್, ಚಿಲ್ಡ್ರನ್ ಡ್ರಾಪ್ ಔಟ್, 5th ಸ್ಟ್ಯಾಂಡರ್ಡ್ ವರೆಗೆ ಇದು, ರೈಟ್. ನೀವು ಹಂಗೆ ನೋಡ್ಲಿಕ್ಕೆ ಹೋದ್ರೆ ನೀವು ಒಂದ್ಸರಿ ನೋಡ್ಕೊರಿ, 5th ಸ್ಟ್ಯಾಂಡರ್ಡ್ದಾಗ ನಿಮ್ಮ ಅಕ್ಕಪಕ್ಕದಾಗ ಕೂತವ್ರು ಯಾರ ಈಗ ಇಲ್ಲ. ಭಾಳ ಮಂದಿ ಅಲ್ಲ, PUC-ದಾಗ ಇದ್ದವರೇ ಭಾಳ ಮಂದಿ ಇಲ್ಲ. ಆ್ಯಂಡ್ ನೀವು MCOM-ಗೆ ಹೋಗ್ರಿ, ಇಷ್ಟು ಮಂದಿ ಕಾಣಿಸಂಗಿಲ್ಲ, ರೈಟ್. PhD-ಗೆ ಹೋಗ್ರಿ, MCOM-ದಾಗ ಇದ್ದವ್ರು ಕಾಣಿಸಂಗಿಲ್ಲ. ಇಟ್ ಮೀನ್ಸ್ ದಟ್ ಡ್ರಾಪ್ ಔಟ್ ರೇಟ್ ಏನಾಗ್ತದೆ, ಹೆಚ್ಚಾಕೋತ ಹೋಗ್ತದೆ. ಹೀಗೆ ಡ್ರಾಪ್ ಔಟ್ ರೇಟ್ ಎಷ್ಟದ ಒಂದು ದೇಶದಾಗ? ನಂಬರ್ 1. ಸೆಕೆಂಡ್, ಕೊಳ್ಳುವ ಸಾಮರ್ಥ್ಯ ಎಷ್ಟದ? ಡಾಲರ್ಗೆ ಹೋಲಿಕೆ ಮಾಡಿದ್ರೆ ಪರ್ಚೇಸಿಂಗ್ ಪವರ್ ವರ್ಸಸ್ ಡಾಲರ್, ಜಾಸ್ತಿ ಅದನ್ನ ಕಡಿಮೆ ಅದನ್ನ. ಈಗ ನಮ್ಗೆ ಗೊತ್ತದ ಇಲ್ರಿ, $1 ತಗೋಬೇಕಾದ್ರೆ ನಾನು ಎಷ್ಟು ರೊಕ್ಕ ಕೊಡ್ಬೇಕು ಇಲ್ರಿ. ಆ್ಯಂಡ್ ದುರಂತದಿಂದ ನಾವು ಸ್ವಾತಂತ್ರ್ಯ ಹೊಂದಿದಾಗ $1 ₹1 ಸಮನಿತ್ತು. $1 ₹1. ಇಟ್ ಮೀನ್ಸ್ ದಟ್ ನನಗೆ $1 ಬೇಕಂದ್ರೆ $1 ಕೊಡ್ಬೇಕು, $1 ತಗೋಬೇಕು. ಈಗ ಯಾಕೆ ಹಿಂಗಾಗ್ತದ? ವೈ? ಈ ತಲಾ ಆದಾಯಕ್ಕೆ ಪಾಯಿಂಟಿಗೆ ಹೋದಾಗ ನೋಡೋಣ ನಾವು. ವಿ ಶಾಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವೈ ದಿಸ್ ಹ್ಯಾಪನ್ಸ್. ಸೊ ಹೀಗಾಗಿ ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿನ ವ್ಯಾಪಾರ, ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿನ ವಹಿವಾಟುಗಳು ಹೇಗೆ ಇದೆ ಅಂತ ಅರ್ಥ ಮಾಡ್ಕೋಬೇಕಂದ್ರೆ ನಮಗೆ GDP ಇಂಪಾರ್ಟೆಂಟ್. 3ನೇ ಅಂಶ ಈಸ್, ಮಕ್ಕಳು ಹುಟ್ಟಿದಾಗ ಬದುಕಬಹುದಾದ ಅಪೇಕ್ಷಿತ ಅವಧಿ, ಲೈಫ್ ಎಕ್ಸ್ಪೆಕ್ಟೆನ್ಸಿ. ಹಿಂಗೆ ಡಾಕ್ಟರ್ಸ್ ಹೇಳ್ತಾರೆ, ನಾನು ಡಾಕ್ಟರ್ ಅಲ್ಲ, ಹಿಂಗೆ ನಾನು ಪೇಪರ್ದಾಗ ಓದಿದ್ದೆ. ಹುಟ್ಟಿದ ತಕ್ಷಣ 6 ತಾಸುಗಳಲ್ಲಿ ಮಗು ಏನೂ ಕಾರಣ ಇಲ್ಲದೆ ಸಾಯ್ಬೋದು. ಫಸ್ಟ್ 6 hours ಇಟ್ ಕ್ಯಾನ್ ಡೈ.
ದೇರ್ ಕೆನಾಟ್ ಬಿ ಎನಿ ರೀಸನ್, ಇಟ್ ವಿಲ್ ಡೈ, ದಟ್ಸ್ ಆಲ್. ಬಟ್ ವಿ ಆರ್ ಟೋಲ್ಡ್ ದಟ್, ನಮ್ಗೆ ಹಿಂಗೆ ಹೇಳಲಾಗಿದೆ 6 ತಾಸು ಆದ್ಮೇಲೆ ಅದು ಏನಾದರೂ ಹಸು ನೀಗಿದ್ರೆ ಅದಕ್ಕೆ ಏನಾರ ಕಾರಣ ಇರಬೇಕು, ಅದು ಸುಮ್ಮನೆ ಸಾಯೋದು. ಇದರದ್ದು ಗಮನದಾಗ ಇಟ್ಕೊಳ್ಳೋಣ. ಹಿಂಗೆ ಗಮನದಾಗ ಇಟ್ಕೊಂಡು ಯಾವ ಯಾವ ದೇಶಗಳಲ್ಲಿ ಮಕ್ಕಳು ಹುಟ್ಟಿದರೆ 6 ತಾಸು ನಂತರ ಎಷ್ಟು ವರ್ಷ ಬದುಕಬಹುದು? ಹೈಯೆಸ್ಟ್ ಏನದ, ಹೈಯೆಸ್ಟ್ ಜಪಾನ್ದ 88 ವರ್ಷ ಮಹಿಳೆ, 85 ವರ್ಷ ಪುರುಷ. ಹಂಗೆ ಅಂದ ತಕ್ಷಣ ಜಪಾನ್ದಾಗ 6 ತಾಸು ಆದ್ಮೇಲೆ ಹುಟ್ಟಿದವೆಲ್ಲ 80 ವರ್ಷ ಬದುಕ್ತಾನೆ? ನೋ, ಇಟ್ಸ್ ನಾಟ್ ಲೈಕ್ ದಟ್. ಇಟ್ಸ್ ಅನ್ ಎಕ್ಸ್ಪೆಕ್ಟೆನ್ಸಿ ರೇಟ್. ನಮ್ಮ ಭಾರತದಾಗ ದ ಎಕ್ಸ್ಪೆಕ್ಟೆನ್ಸಿ ರೇಟ್ ಈಸ್ 78 ಫಾರ್ ವಿಮೆನ್ ಅಂಡ್ 75 ಫಾರ್ ಮ್ಯಾನ್. 78 ವರ್ಷ, 75 ವರ್ಷ. ಈ 78, 75 ಏನದ? ಪ್ಲೀಸ್ ಒನ್ಸ್ ಅಗೇನ್ ನಾನು ರಿಪೀಟ್ ಮಾಡ್ತೀನಿ, ಎಕ್ಸ್ಪೆಕ್ಟೆಡ್ ಅದ ಇದು, ಎಕ್ಸ್ಪೆಕ್ಟೆಡ್. ನಮ್ಮ ಭಾರತದಾಗ ಸರಾಸರಿಯಲ್ಲಿ 100 ವ್ಯಕ್ತಿಗಳನ್ನ ನಾನು ಹಿಂಗೆ ತೆಗೆದುಕೊಂಡು ಅಧ್ಯಯನ ಮಾಡಿದ್ರೆ ನಾನು ಏನು ಕಂಡಿನ ಅಂತಂದ್ರೆ, ಗಂಡಸಿದ್ದವನು 75 ವರ್ಷ ಬದುಕ್ತಾನ, ಹೆಣ್ಮಕ್ಳಿದ್ದಕ್ಕೆ 78 ವರ್ಷ ಬದುಕ್ತಾನ. ಇದು ಸಾಮಾನ್ಯ. ಹಾಗಂತ ಹೇಳಿ ಹುಟ್ಟಿದ ತಕ್ಷಣ ಎಲ್ಲರಿಗೆ ಗ್ಯಾರಂಟಿ ಕೊಡೋ ಹಾಗಿಲ್ಲ ಡಾಕ್ಟರ್ಸ್, ಬದುಕ್ತಿ ಹೋಗಲ್ಲ ಏನೋ. ಬಟ್ ಕೆಲವು ದೇಶಗಳವ, ಸೋಮಾಲಿಯಾ, ರೈಟ್, ಸೋಮಾಲಿಯಾ, ನೈಜೀರಿಯಾ, ಇಥೋಪಿಯಾ, ಇವೆಲ್ಲ ದೇಶಗಳ, ಇವೆಲ್ಲ ಎಸ್ಪೆಷಲಿ ಇಥೋಪಿಯಾ ಅಂಡ್ ಸೋಮಾಲಿಯಾ, ಅಲ್ಲಿ ಎಷ್ಟು ಈ ಜೀವಿತಾವಧಿ ಎಷ್ಟು ಅನಾಹುತದಂತಂದ್ರೆ, ಮೇಲ್ 29 ಇಯರ್ಸ್, ಫೀಮೇಲ್ 33 ಇಯರ್ಸ್. ಒಂದು ಹೆಣ್ಮಗಳು 33-34 ವರ್ಷ ಮಾತ್ರ ಬದುಕಬಹುದು. ಒಬ್ಬ ಗಂಡಸಾದವನು 29-30 ವರ್ಷಕ್ಕೆ ಬದುಕ್ತಾನಲ್ಲಿ ಸತ್ತು ಹೋಗ್ತಾನೆ. ನೀವು ಕೇಳ್ಬೋದು, ಸರ್ ರೋಗ ರುಜಿನಗಳಿಂದ ಸಾಯ್ತಾರ? ಹೆಣ್ಮಕ್ಳು ರೋಗ ರುಜಿನದಿಂದ ಸಾಯ್ಬಹುದು, ಆದ್ರೆ ಗಂಡಸು ಯುದ್ಧದಾಗ ಸಾಯ್ತಾರ. ಅರ್ಥ ಹೇಳಿದ್ರಿ? ಅಲ್ಲಿ ಆ ದೇಶಗಳಲ್ಲಿ ಆಂತರಿಕ ಕಲಹ, ಜಾತಿಗಳ ನಡುವೆ ಕಲಹ. ಪ್ಲೀಸ್ ರಿಮೆಂಬರ್, ದೋ ವಿ ಐಡೆಂಟಿಫೈ ವಿತ್ ರಿಲಿಜಿಯನ್ಸ್, even religions are not harmonious. ನಾವು ನಮ್ಮನ್ನ ಒಂದು ಜಾತಿ, ಒಂದು ಪಂಗಡ, ಒಂದು ಧರ್ಮದಿಂದ ಗುರುತಿಸ್ಕೊಳ್ತೀವಿ ಎಲ್ಲರೂ. ದುರಂತದಿಂದ ಹೀಗೆ ಗುರುತಿಸಿಕೊಂಡ ಧರ್ಮಗಳು ಆಂತರಿಕವಾಗಿ ಸರಳವಾಗಿಲ್ಲ. ಸಿಯಾಗಳು ಕಂಡ್ರೆ ಸುನ್ನಿಗಳು ಹೊಡಿತಾರೆ ಇಲ್ಲ. ಇಮ್ಯಾಜಿನ್ ಮಾಡ್ರಿ, ಪಾಕಿಸ್ತಾನದಾಗ ನಮಾಜ್ ಬೀಳ್ಲಿಕ್ಕೆ ಹೋಗ್ಯಾರ, ಬಾಂಬ್ ಹೋಗೋದು. ಯಾಕೆ? ಓ ಸಿಯಾ ಕಾ ಮಸ್ಜಿದ್, ಇವತ್ತಂದು ಇನ್ನೊಂದು ಕಡೆ ಬಾಂಬ್ ಹಾಕ್ತಾನೆ, ಕೈ ಓ ಸುನ್ನಿ ಕಾ ಮಸ್ಜಿದ್. ಭಾರತ ಒಬ್ಬ ಹಿಂದೂ ಇನ್ನೊಂದು ಹಿಂದೂ ಹೊಡಿತಾನೆ, ಯಾಕೆ? ಅವ ದಲಿತ. ಇವ ಅವನಿಗೆ ಹೊಡಿತಾನೆ, ಯಾಕೆ? ಅವ ಲಿಂಗಾಯತ. ಇಟ್ ಮೀನ್ಸ್ ಹಿಂದೂ ಮುಸ್ಲಿಂ ಅಂತ ಐಡೆಂಟಿಫೈ ಮಾಡಿದ್ರು ಹಿಂದೂಗಳ ಸುಖದಾಗಿರ್ಬೇಕಲ್ಲ, ಶಾಂತಿದಾಗಿರ್ಬೇಕಲ್ಲ. ಇಲ್ಲ, ಮುಸ್ಲಿಮರ ಶಾಂತಿದಾಗಿರ್ಬೇಕು, ಅವ್ರಿಲ್ಲ. ಕ್ರಿಶ್ಚಿಯನ್ಸ್ ಸರ್ ಆರಾಮಿದ್ದಾರೆ? ನೋ. ಪ್ರೊಟೆಸ್ಟೆಂಟ್ಸ್ ಅಂಡ್ ಕ್ಯಾಥಲಿಕ್ಸ್ ಹ್ಯಾವ್ ಕಿಲ್ಡ್ ಮಿಲಿಯನ್ಸ್ ಆಫ್ ಈಚ್ ಅದರ್. ಲಕ್ಷಾಂತರ ಜನ ಕೊಲ್ಕೊಂಡಾರ ಒಬ್ರಿಗೊಬ್ರು, ಅಂಡ್ ಈಗನೂ ಕೊಲ್ತಾರೆ. ಈ ಕೊಲ್ಲುವ ಸ್ಟೈಲ್ ಬೇರೆ, ಈ ಕೊಲ್ಲುವ ಸ್ಟೈಲ್ಗಳು ಬೇರೆ. ಕೊಲ್ಲದೆ ಬಟ್ ಸ್ಟೈಲ್ ಬೇರೆ ಅದ. ಈ ಇಥೋಪಿಯಾ, ನೈಜೀರಿಯಾ, ಸೂಡಾನ್, ಇಲ್ಲೆಲ್ಲ ಹೆಂಗಂತಂದ್ರೆ, ಬೆಸ್ಟ್ ಎಕ್ಸಾಂಪಲ್ ಶ್ರೀಲಂಕಾ, ರೈಟ್? ಶ್ರೀಲಂಕಾ, ಅವನು LTT ಒಬ್ಬ ಚೀಫ್ ಇದ್ದ, ಪ್ರಭಾಕರನ್ ಅಂತ ಹೇಳಿ, ವೆಲ್ಲುಪಲ್ಲಿ ಪ್ರಭಾಕರನ್ ಅಂತ. ಅವನು ಶ್ರೀಲಂಕಾದೊಂದಿಗೆ ಯುದ್ಧ ಮಾಡ್ತಿದ್ದ. ಅವಾಗೆಲ್ಲ ಜೋಶ್ನಾಗಿದ್ರು, ಜನ ಎಲ್ಲರಿದ್ರು, ಹೋದ್ರು, ಯುದ್ಧ ಮಾಡಿದ್ರು. ಅವು ಅಷ್ಟು ಸತ್ತು ಹೋದ್ರು. ಈಗ ಯುದ್ಧ ಮಾಡ್ಲಿಕ್ಕೆ ಬೇಕಲ್ಲ. ಯು ಕಾಂಟ್ ಬಿಲೀವ್, ಹಿ ಯೂಸ್ ಟು ಗೋ ಟು ಸ್ಕೂಲ್ಸ್ ಅಂಡ್ ಬ್ರಿಂಗ್ ಕಿಡ್ಸ್ ಟು ಫೈಟ್. ಮಕ್ಕಳಿಗೆ ಸ್ಕೂಲ್ನಾಗ ಹೋಗೋದು, ಮಕ್ಕಳಿಗೆ ಕರ್ಕೊಂಡು ಬಂದು ಗನ್ ಕೊಟ್ಬಿಡೋದು ಅವ್ರಿಗೆ. ಎಷ್ಟು ವರ್ಷ ಬದುಕ್ಬೋದು ಈ ಮಕ್ಕಳು? ಎಷ್ಟು ವರ್ಷ ಬದುಕು? ಜೀವಿತಾವಧಿ ರೋಗದಿಂದ ಸಾಯಂಗಿಲ್ಲ ಇಲ್ಲಿ. ಜೀವಿತಾವಧಿ ಬಾಂಬ್ಗಳಿಂದ ಸಾಯ್ತಾರೆ. ಅಫ್ಘಾನಿಸ್ತಾನ್ ಮೊನ್ನೆ ಎಲ್ಲ ಚಲೋ, ಕಾರ್ ಎಲ್ಲ ಚಲೋ ಇತ್ತು, ಬಾಂಬ್ ಬ್ಲಾಸ್ಟ್ ಆಯ್ತು, 400 ಮಂದಿ ಸತ್ತು. ದ ಥಿಂಗ್ ಈಸ್ ದಟ್, ಅಂಡ್ ಅಂದ ಹಾಗೆ ಪ್ಲೀಸ್ ರಿಮೆಂಬರ್, as long as these conflicts happen, civil wars happen, youth will be killed. ಯುವ ಜನರೇ ಸಾಯ್ತಾರೆ. ಯಾಕೆ ಯುವ ಜನರೇ ಸಾಯ್ತಾರ? ಯಾಕಂದ್ರೆ ಯುವ ಜನರೇ ಹೊಡೆದಾಡೋದು. ಮುದುಕರಿಗೆ ತ್ರಾಣ ಇರಂಗಿಲ್ಲ, ಅವು ಕಟ್ಟಿ ಮೇಲೆ ಕೂತಿರ್ತಾವ. ಅವು ಕಟ್ಟಿ ಮೇಲೆ ಕೂತ್ನು ಹೊಡೆದಾಡಿ ಮೆತ್ತಗಾಗಿ ಕೂತಿರ್ತಾವ.
ಆ್ಯಂಡ್ ಇವು ಅವಕ್ಕೆ ನೋಡ್ದಿರ್ತಾವೆ, ಇವು ಹೊಡೆದಾಡ್ ಹಾಳು. ದೇರ್ ಫಾರ್ ದ ಥಿಂಗ್ ಈಸ್ ದಟ್ youths in these countries where there are troubled regions, ಎಲ್ಲಿ ಬಹಳಷ್ಟು ಆಂತರಿಕ ಕಲಹಗಳನ್ನು, ಇಲ್ಲಿ ಏನಾಗ್ತದೆ ಏನಂತಂದ್ರೆ ಜನರು ಸಾಯ್ತಾರೆ. ಆ್ಯಂಡ್ ಅಂಥ ದೇಶಗಳಲ್ಲಿ ಯಾರೂ ಹೂಡಿಕೆ ಮಾಡುವುದಿಲ್ಲ, ಯಾರೂ ಹೂಡಿಕೆ ಮಾಡು. ಅರೆ ಯಾರು ಯು ಕಾನ್ ಬಿಲೀವ್, ಸೋಮಾಲಿಯಾ ಅಂತ ಹೇಳಿ ಇದು ಅದ, ನೀವು ಯೂಟ್ಯೂಬ್ನಾಗ ನೋಡಿ, ದೇ ಕಿಡ್ನ್ಯಾಪ್ ಅಮೇರಿಕಾ ಶಿಪ್. ಈಗ ನೀವು ರಸ್ತೆ ಒಳಗೆ ಹೋದ್ರೆ ನಿಮಗೆ ಕಿಡ್ನ್ಯಾಪ್ ಮಾಡಿದ್ರೆ ನಡೀತದೆ, ಯಾಕಂದ್ರೆ ಒಬ್ಬ ಮನುಷ್ಯ ಇನ್ನೊಂದು ಮನುಷ್ಯ ಮಾಡ್ಬೋದು, ಟೀಕ ಚಲ್ತಾ. ಇಮ್ಯಾಜಿನ್ ಮಾಡ್ರಿ, ಅಮೇರಿಕಾದ ಒಂದು ದೊಡ್ಡ ಹಡಗನ್ನ ತಗೊಂಡು ಹೋಗಿ ಅವ್ರ ಮನೆ ಮುಂದೆ ಇಟ್ಕೊಂಡ್ಬಿಟ್ರ. ಆ್ಯಂಡ್ ಇದರ ಸಲುವಾಗಿ ಅಮೇರಿಕಾದವರು ಮುಂದೆ ತೋರಿಸ್ಲಾರ್ದಂಗೆ ಹಿಂದಿಂದ ರೊಕ್ಕ ಕೊಟ್ಟು ಬಿಡಿಸ್ಕೊಂಡು ಬರ್ತಾರೆ ಅವ್ರು. ಹಿಂಗೆಲ್ಲ ಮಾಡೋರು ಯಾರು? ಎಲ್ಲ ಹೆಂಗ್ ಜನರೇ. ಇವ್ರು ಒಂದು ದಿವಸ ಗಾರ್ಡ್ ಕೈದಾಗಾರ ಸಾಯ್ತಾರ, ಇಲ್ಲ ಪೊಲೀಸರ ಕೈದಾಗಾರ ಸಾಯ್ತಾರ. ಉತ್ಪಾದನೆ ಇಲ್ಲ. ಯಾವಾಗ ಅಲ್ಲಿ ಉತ್ಪಾದನೆ ಇಲ್ಲವೋ ಯಾವ ದೇಶನೂ ಹೂಡಿಕೆ ಮಾಡಂಗಿಲ್ಲ. ಹೂಡಿಕೆ ಇಲ್ಲ, ಉದ್ಯೋಗ ಇಲ್ಲ. ಉದ್ಯೋಗ ಇಲ್ದಾಗ ಇದೇ ಉದ್ಯೋಗ ಮಾಡ್ತಾರೆ. ಉದ್ಯೋಗ ಇಲ್ದವನು ಇದೇ ಉದ್ಯೋಗ ಮಾಡ್ತಾನೆ. Therefore, the thing is that Human Development Index is important, and Human Development Index is also one indicator taken into consideration GDP. ಒಟ್ಟು ರಾಷ್ಟ್ರೀಯ ಉತ್ಪನ್ನ. ಎರಡನೇ ತಲಾ ವರಮಾನ. ಈ ತಲಾ ವರಮಾನಕ್ಕೆ ನಾನು ಮೊದಲು ಜೋಕ್ ಇದು ಹೇಳಿರ್ಬೋದು, ಇನ್ನೊಂದ್ಸರಿ ಹೇಳ್ತೇನೆ, ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಏನ್ರಿ ನಿಮ್ಮ ಹೆಸರು? ಸಾನಿಯಾದು ಇವತ್ತು ಬರ್ತಡೇ ಅದ. ಯಾರು ಎದ್ದು ಮತ್ತೆ ಬರ್ತಡೇ ಆಡೋದ ಅವಶ್ಯಕತೆ ಇಲ್ಲ. ಸಾನಿಯಾ 1 kg ಕೇಕ್ ಆರ್ಡರ್ ಮಾಡ್ಯಾಳ. 1 kg. ಆಕಿ ಯಾರಿಗೂ ಹೇಳಲಾರ್ದಂಗೆ ಒಬ್ಬಾಕಿನೇ ಕೇಕ್ ಕಟ್ ಮಾಡಿ, ಆಕಿನೇ ತೂವಿ ಇಲ್ಲ ದೀಪ ಆರಿಸ್ಕೊಂಡು, ರೈಟ್, ತಿಂದ್ರೆ ಎಷ್ಟು ಸಿಗ್ತದೆ ಆಕಿಗೆ? ಶಿ ವಿಲ್ ಹ್ಯಾವ್ ಫುಲ್ 1 kg ವಿತ್ ಹರ್. ಆಕಿ ಪಕ್ಕದಾಗ ಕೂತಾಕಿ ಕರಲ್ಲ ಅಂತೇಳಿ ಎಷ್ಟು ಸಿಗ್ತದ? 500. 4 ಮಂದಿಗೆ ಕರೆದ್ರೆ ಪಾಪ ಆಕಿ ಸಾನಿಯಾ ಇಷ್ಟೆಲ್ಲ ಹುಡುಗರು ನನ್ನ ಜೊತೆ ಓದ್ತಾರೆ, ದಯವಿಟ್ಟು ಕಾಲೇಜಿನ ವಿದ್ಯಾರ್ಥಿಗಳೇ ನಮ್ಮ ಮನೆಗೆ ಬರ್ರಿ ಅಂತ ಒಂದು ಆಮಂತ್ರಣ ಕೊಟ್ಲ ಅಂತ ಇಟ್ಕೊಂಡು 3000 ಹುಡುಗರು ಹೋಗಿ ನಿಂತ್ರ ಅಂತ ಇಟ್ಕೊಂಡು ಎದ್ರ ಸುತ್ತಮುತ್ತ ಆ ಕೇಕಿನ ಸುತ್ತ. ಆ ಕೇಕು ಇವ್ರ ಬಾಡಿ ಟೆಂಪರೇಚರ್ಗೆ ಕರಿ ಹೋಗ್ತದೆ. ಕೇಕಿನ ವಾಸನೆ ಬರ್ತಿರ್ತದ, ಕೇಕ್ ಕಾಣಿಸ್ತಿರಂಗಿಲ್ಲ. ಇಷ್ಟೇ ತಲಾ ವರಮಾನ. ಒಟ್ಟು ಆದಾಯ 1 kg ಕೇಕ್ ಅದ. ಒಟ್ಟು ಆದಾಯ ಎಷ್ಟದ್ರಿ? 1 kg ಕೇಕ್ ಅದ. ಕೇಕಿಗೆ ಬಂದವ್ರು ಎಷ್ಟು ಜನ? ಹಂಗ ಈಗ ಉಲ್ಟಾ ನಮ್ಮ ದೇಶಕ್ಕೆ ಹಾಕ್ಬಾಳ. ನಮ್ಮ ದೇಶಕ್ಕೆ ಬಹಳ ರಾಷ್ಟ್ರೀಯ ಆದಾಯ ಬೃಹತ್ ಅದ ನಮ್ದು. ತಮಗೆ ಕೇಳಿ ಆಶ್ಚರ್ಯ ಆಗ್ಬೋದು, ನಾವು ಈಗ 3ನೇ ಸ್ಥಾನದಾಗಿದ್ದೀವಿ, 3rd. ನಮ್ಕಿನ ಮ್ಯಾಲ ಇಬ್ಬರೇ ಇದಾರಿ, ರೈಟ್? ಅಮೇರಿಕಾ ಮತ್ತು ಚೈನಾ. ಇಂಗ್ಲೆಂಡ್ ಒಂದು ಅದ, ಅದಕ್ಕೂ ಹಾಕ್ತಾರೆ. ಇಷ್ಟ್ರಾಗಿ ಯಾವಾಗ ಹಾಕ್ತಾರೆ, ಹಿಂದೆ ಹಾಕ್ತಾರೆ. ಇಂಥ ಅದ್ಭುತ ದೇಶ, ಜಗತ್ತಿನಲ್ಲಿ 3ನೇ ಬೃಹತ್ ಆದಾಯವನ್ನು ಹೊಂದಿದ ರಾಷ್ಟ್ರ ಪಟ್ಟಿದಾಗ 131ಕ್ಕೆ ಬಂದವು. ಯಾಕೆ? ಸಾನಿಯಾದು ಕೇಕ್ 1 kg ಅದ, ಹೇಳಲಿಕ್ಕೆ 1 kg ಅದ. ಬಟ್ 3000 ಜನ ಹುಡುಗರು ಬಂದು ನಿಂತ್ರೆ ವಾಸನೆ ಬರ್ತದೆ ವಿನಃ ಕೇಕ್ ನಮಗೆ ಕಾಣಿಸುವುದಿಲ್ಲ. ಜಸ್ಟ್ ಇಮ್ಯಾಜಿನ್, ವಿ ಆರ್ 130 crore ಪೀಪಲ್. ನಾವು 130 ಕೋಟಿ ಅಲ್ಲ, 130 ಕೋಟಿ ಜನ ಇದ್ದೀವಿ, ರೈಟ್? ನಾವು ಪ್ರತಿ ವರ್ಷ ಎಲ್ಲ ಸರಕು ಸೇವೆಗಳದ್ದು ಹಿಂಗೆ ಏನಾದರೂ ಕ್ಯಾಲ್ಕುಲೇಟ್ ಮಾಡಿದರೆ ವಿ ಪ್ರೊಡ್ಯೂಸ್ 387 ಮಿಲಿಯನ್ ಟನ್ಸ್. 387 ದಶಲಕ್ಷ ಟನ್ ಆಹಾರ ಧಾನ್ಯ ಉತ್ಪಾದನೆ ಮಾಡ್ತೀವಿ. ಆದ್ರೆ ನಾವೆಲ್ಲರೂ ಸೇರಿ 700 ಚಿಲ್ಲರೆಕ್ಕಿಂತ ಹೆಚ್ಚು ದಶಲಕ್ಷ ಟನ್ ಆಹಾರ ಬಳಸ್ತೀವಿ. ಉತ್ಪಾದನೆ ಕಡಿಮೆ, ಬಳಕೆ ಯಥಾ ರೀತಿ ಮನಸೋ ಇಚ್ಛವಾಗಿ 2 ಸರಿ 3 ಸರಿ ಇಸ್ ನೋ ಪ್ರಾಬ್ಲಮ್. ಬಳಕೆಗೇನು ಸಮಸ್ಯೆ ಇಲ್ಲ, ಉತ್ಪಾದನೆದು ಸಮಸ್ಯೆ. ದೇರ್ ಫೋರ್ ಪರ್ ಕ್ಯಾಪಿಟಾ ಇನ್ಕಮ್ ಈಸ್ ನಥಿಂಗ್ ಬಟ್
income divided by population. Simple. Income divided by population. ಇದು ಜಾಸ್ತಿ ಆಯಿತು, ಇದು ಜಾಸ್ತಿ ಆಯಿತು, ಪರ್ ಕ್ಯಾಪಿಟಾ ಇನ್ಕಮ್ ಕಡಿಮೆ ಆಗ್ತದೆ. ಆ್ಯಂಡ್ ಇದು ಕಡಿಮೆ ಆಯಿತು, ಒಂದು ಕಂಡೀಷನ್, ಹಿಂಗೆ ಹೇಳಿನಂತ ಹೇಳಿ ಜನಸಂಖ್ಯೆ ಕಡಿಮೆ ಮಾಡೋದ್ರದಾಗ ಅರ್ಥ ಇಲ್ಲ. ಆದಾಯನೂ ಅಷ್ಟೇ ಇರಬೇಕು. ಜನಸಂಖ್ಯೆ ಸರಿ, ಆದಾಯನೂ ಕಡಿಮೆ ಆದ್ರೆ ಸೊ ಇಟ್ಸ್ ನಾಟ್ ಲೈಕ್ ದಟ್. ವೈ ರಿಮೈನಿಂಗ್ ಸೇಮ್? ವೈ ರಿಮೈನಿಂಗ್ ಸೇಮ್? ರಾಷ್ಟ್ರೀಯ ಆದಾಯ ಸ್ಥಿರವಾಗಿದ್ದು ಜನಸಂಖ್ಯೆ ಹೆಚ್ಚು ಮತ್ತು ಕಡಿಮೆ ಆಗುತ್ತ ಹೋದ್ರೆ ನಮ್ಮ ತಲವರ್ಮಾನದಲ್ಲಿಯೂ ಬದಲಾವಣೆ ಆಗುತ್ತದೆ. ವಿ ಆರ್ ಟ್ರೈಂಗ್, ರೈಟ್? ನಮಗೂ ಮಸ್ತ್ ಸರ್ಕಾರ ಸುಮ್ಮನೆ ಕೂತಿಲ್ಲ, ಪಾಪ್ ಇಟ್ ಇಸ್ ಟ್ರೈಂಗ್ ಇಟ್ಸ್ ಬೆಸ್ಟ್. ಬಟ್ ದುರಂತ ನಿಮಗೆ ಜನಸಂಖ್ಯೆ ಅನ್ನೋದು ಸಮಸ್ಯೆ ಅಂತ ಗೊತ್ತಾಗಿರೋದೇ 1980ರಲ್ಲಿ. ವಿ ಆರ್ ಆಲ್ವೇಸ್ ಲೇಟ್. ನಮಗೆ ಜಲ್ದಿ ತಲೆಗೆ ಬರಂಗಿಲ್ಲ. ಟ್ಯೂಬ್ಲೈಟ್ ಇದ್ದಂಗೆ, ಕೆಲವೊಂದು ಸೋಡಿಯಂ ಲೈಟ್ ಇದ್ದಂಗೆ. ಕೆಲವು ಟ್ಯೂಬ್ಲೈಟ್ ಅವ, ಈಗ ಹಾಕಿದ್ರೆ ಒಂದು 5 ಮಿನಿಟ್ 6 ಮಿನಿಟ್ ಹಿಂಗೆ ಮಾಡಿಬಿಡ್ತಾವ. ಬಟ್ ದೇರ್ ಆರ್ ಸೋಡಿಯಂ ಲೈಟ್ಸ್, ದೇ ಟೇಕ್ ಅವರ್ಸ್ ಟುಗೆದರ್. ಈಗ ಹಾಕಿದ್ರೆ ಸಂಜೆಗೆ ಅವು ಚೆಕ್ ಅಂತ. ವಿ came to know that our population is a problem in 1980 only. ಅಲ್ಲಿವರೆಗೆ ಏನಿತ್ತು ನಮ್ದು ಬಹಳ ಸಿಂಪಲ್ ಇತ್ತು, ಮಕ್ಕಳಿರಲವ ಮನೆ ತುಂಬ, ಲೆಟ್ ದೇರ್ ಬಿ ಚಿಲ್ಡ್ರನ್. ಆ್ಯಂಡ್ ಸ್ವಲ್ಪ ದಿವಸ ಆದ್ಮೇಲೆ ಜ್ಞಾನೋದಯ, ಬ್ಯಾಡ್ರಿ ಮನೆ ತುಂಬ ಇದ್ರು ಭಾಳ ಡೇಂಜರಸ್ ಅದ, 3 ಇದ್ರೆ ಸಾಕು. 3 ಈಸ್ ಎನಫ್. ಸ್ಮಾಲ್ ಫ್ಯಾಮಿಲಿ, ಹ್ಯಾಪಿ ಫ್ಯಾಮಿಲಿ. ಬಸ್ಗಳದೆಲ್ಲ ಕರಿತಿದ್ರು ಅವಾಗ, ಕೆಂಪುದು ಹಳದಿ ಬಸ್ಗಳು ಬರ್ತಿದ್ವು, ರೈಟ್? ದೇ ಯೂಸ್ ಟು ರೈಟ್ ಸ್ಮಾಲ್ ಫ್ಯಾಮಿಲಿ, ಹ್ಯಾಪಿ ಫ್ಯಾಮಿಲಿ. ಆ್ಯಂಡ್ ವೆನ್ ದೇ ರಿಯಲೈಸ್ ದಟ್ ಬ್ಲಡಿ ಈವನ್ 3 ಇಸ್ ಎ ಹ್ಯೂಜ್, ಇಟ್ಸ್ ಎ ಕ್ರೌಡ್, ಇದೊಂದು ಮಾಬ್ ಇದ್ದಂಗೆ ಅದ, ಒಂದು ಹೊಸ ಚೇಂಜ್ ಮಾಡಿದ್ರು. ಆರ್ತಿಗೊಬ್ಬ ಮಗಳು, ಕೀರ್ತಿಗೊಬ್ಬ ಮಗಳು. ದೇ ಬ್ರಾಟ್ ಇಟ್ ಟು, ಒಬ್ಬಕ್ಕೆ ಆರ್ತಿ ತೆಗಿಲಿಕ್ಕೆ, ಇನ್ನೊಬ್ಬ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ಕೀರ್ತಿ ತರಲಿ. ಸೊ 2 ಸಾಕು, ಗಂಡು ಒಂದು ಹೆಣ್ಣು. ಈಗ ಮತ್ತೆ ಹೊಸದು ಬಂದವರು, ನ್ಯೂ. पहला बच्चा अभी नहीं, पहला बच्चा अभी नहीं, दूसरा बच्चा कभी नहीं. ಒಂದು ಮಗು ಈಗಿಲ್ಲ, 2ನೇ ಮಗು ಯಾವಾಗಲೂ ಇಲ್ಲ, ಮುಂದೊಂದು ಸರಿ ಬರ್ಬೋದು. ಏಕ್ ಬಿ ನಹಿ, ದೋ ಬಿ ನಹಿ, ರೈಟ್? ಏಕ್ ಬಿ ನಹಿ, ದೋ ಬಿ ನಹಿ, ತುಮ್ ಏಕ್, ಹಮ್ ಏಕ್, ಅಕೇಲೆ ಹಮ್, ಅಕೇಲೆ ತುಮ್. ನೀನು ಒಬ್ಬಂಟಿ, ನಾನು ಒಬ್ಬಂಟಿ. ನೀನು ಮಕ್ಕಳು ಬೇಡ, ನನಗೂ ಮಕ್ಕಳು ಬೇಡ. ಯಾಕಂದ್ರೆ ಇವ್ ಹಾಕಬೇಕಲ್ಲ. ಸಿ, ಪ್ರೊಡ್ಯೂಸಿಂಗ್ ಚಿಲ್ಡ್ರನ್ ಈಸ್ ನಾಟ್ ಗ್ರೇಟ್ ಥಿಂಗ್, ಬಟ್ ಫೀಡಿಂಗ್ ದೆಮ್ ಇಸ್ ಎ ಹೆಡೇಕ್, ರೈಟ್? ನಮ್ಮ ಜನಸಂಖ್ಯೆ, ಸಣ್ಣ ಸಣ್ಣ ಮಕ್ಕಳು ಆಟ ಆಡ್ತಾವ ನೋಡಿದ್ರಿ, ಎಷ್ಟು ಚಲೋ ಅನಿಸ್ತದ. ಅವು ಆಟ ಆಡೋತ್ತಿಗೆ ಎಷ್ಟು ಚಲೋ ಅನಿಸ್ತದ. ಅದೇ ಜಾತ್ರೆ ಒಳಗೆ ಕೈ ಹಿಡಿದು ಹೇಳ್ಕೊತ 100 ರೂಪಾಯಿದು ಬಿಸ್ಕಿಟ್ ಕೊಡ್ಸಂದ್ರೆ ಎಷ್ಟು ದುಃಖ. ಇದೇ ಮಗು ನಿಮಗೆ ಮನೆಯಲ್ಲಿ ಅದು ಆಡೋ ಹೊತ್ತಿಗೆ ಏನು ಸುಖ ಕೊಟ್ಟದು, ಸಂತೋಷ ಕೊಟ್ಟದು, ಇದೇ ಮಗು ಜಾತ್ರೆ ಒಳಗೆ ಕೈ ಎಳೆದಾಗ ನಿಮಗೆ ದುಃಖ ತಂದು ಕೊಡುತ್ತದೆ. ಬಿಕಾಸ್ ನಗಲಿಕ್ಕೆ ಕಾಸ್ಟ್ ಇಲ್ಲ, ಬಿಸ್ಕಿಟ್ ಇಸ್ಕೊಳ್ಳಿಕ್ಕೆ 100 ರೂಪಾಯಿ ಬೇಕು. ತಲಾವರಮ. ಪರ್ ಕ್ಯಾಪಿಟಾ ಇನ್ಕಮ್ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ಯಾವ ದೇಶದಲ್ಲಿ ಪರ್ ಕ್ಯಾಪಿಟಾ ಇನ್ಕಮ್ ಜಾಸ್ತಿ ಇರುತ್ತದೆಯೋ ಖಚಿತವಾಗಿಯೂ ಪರ್ಚೇಸಿಂಗ್ ಪವರ್ ಜಾಸ್ತಿ ಇರುತ್ತದೆ, ಕೊಳ್ಳುವ ಶಕ್ತಿ ಜಾಸ್ತಿ ಇರುತ್ತದೆ. ಆ್ಯಂಡ್ ಎನಿ ಎಕಾನಮಿ ವಿತ್ ಎ purchasing power will have more demand in the market. More demand leads to more investment. More investment leads to ಹೆಚ್ಚಿನ ಉದ್ಯೋಗ ಅವಕಾಶಗಳು. ಹೆಚ್ಚಿನ ಉದ್ಯೋಗ ಅವಕಾಶಗಳು ಲೀಡ್ ಆದಂತೆ ಅದು ಆದಾಯವನ್ನು ಸೃಷ್ಟಿ ಮಾಡುತ್ತದೆ. ಆದ್ದರಿಂದ ತಲವರ್ಮಾನ ವ್ಯವಹಾರದ ಮೇಲೆ, ವ್ಯವಹಾರದ ಪರಿಸರದ ಮೇಲೆ ಪ್ರಭಾವ ಬೀಳುವ ಬಹಳ ಪ್ರಮುಖ ಅಂಶವಾಗಿರುತ್ತದೆ. ಆ್ಯಂಡ್ ಮಾನಿಟರಿ ಪಾಲಿಸಿ. ತಾವು ಕೋವಿಡ್-19 ಆದಮೇಲೆ ವಿಶ್ವವ್ಯಾಪಿ ಏನು ಇದು ಒಂದು ಕಣ್ಣಿಗೆ ಕಾಣದ ರೋಗ ಇಲ್ಲ. ಇಮ್ಯಾಜಿನ್ ಮಾಡ್ರಿ, ಬಾಂಬ್ ಬೀಳ್ತಾವಂದ್ರೂ ಹೆದರ್ತಿದ್ದಿಲ್ಲ ಜನ, ಬಾಂಬ್ ಬೀಳ್ತಾವಂದ್ರೂ ಹೆದರ್ತಿದ್ದಿಲ್ಲ. ಅದು ಕಣ್ಣಿಗೆ ಕಾಣಿಸೋ ಬಾಂಬ್ ಇಲ್ಲಿ ಬೀಳ್ತದಂತ ಗೊತ್ತಿದ್ರು ಇದ್ರು. ಬಟ್ ದುರಂತ ಇದು ಕೋವಿಡ್-19 ಕಣ್ಣಿಗೆ ಕಾಣಿಸ್ತಿದ್ದಿಲ್ಲ. ಹೀಗಾಗಿ ಪ್ರತಿಯೊಬ್ಬನಿಗೆ ಭಯಪಟ್ಟ. and COVID-19 has proved that you are not important.
COVID-19 has proved that you are not important. World can run without you. ನೀ ಇಲ್ಲದೇನೂ ಜಗತ್ತು ನಡೆಯುತ್ತದೆ. ಯಾಕಂದ್ರೆ ನೀವು ಮನೆಗೆ ಇದ್ದಿರೋದಿಲ್ಲ, ಇಲ್ಲ ನೀವು ಮನೆಗೆ ಇದ್ದಿರೋದು, ಆದರೂ ಕೆಲವು ಜನ ಕೆಲಸ ಮಾಡಿರೋದಿಲ್ಲ. ಆದ್ದರಿಂದ ನೀವು ಇಲ್ಲದೇನೂ ಜಗತ್ತು ನಡೆಯುತ್ತದೆ, ಅದು ಪ್ರೂವ್ ಮಾಡೋದು. ಇಷ್ಟು ಬೇಕಾರಿದ್ದೀರಿ ಅಂತ. ಎರಡನೇದು, ಇಡೀ ವಿಶ್ವದಾಗ ಎಲ್ಲ ಕಾಶ್ಮೀರ್, ಸ್ವಿಟ್ಜರ್ಲ್ಯಾಂಡ್, ಲಂಡನ್ ಎಲ್ಲ ಚಲೋ ಇದ್ದಿರ್ಬೋದು. ಎಲ್ಲದಕ್ಕಿಂತ ಸುಂದರವಾದ ಸ್ಥಳ ನಿಮ್ಮ ಮನೆ ಅಂತ ಗೊತ್ತಾಗಿದ್ದು ಅವಾಗೆ ಇಲ್ರಿ. ಅದಕ್ಕೆ ಬಿಟ್ಟು ಹೊರಗೋದ್ರೆ ಕರೋನಾ ಮಾತೆ ಇರ್ತಾವ, ಬಾ ಮಗುವೆ ಅಂತಾಳೆ. ದೇರ್ ಫಾರ್ ದ ಬೆಸ್ಟ್ ಈಸ್ ಸ್ಟೇ ಇನ್ ಯೋರ್ ಹೋಮ್. ಇಂಥ COVID-19 ಸಂದರ್ಭದಲ್ಲಿ ತಾವು ನೋಡಿರ್ಬೋದು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಹಳಷ್ಟು ಕ್ರಮಗಳನ್ನು ತಗೊಂಡು, ಸಾಕಷ್ಟು ಕ್ರಮಗಳು. ಯಾಕೆ? ಬಿಕಾಸ್ ಡ್ಯೂರಿಂಗ್ ಪ್ಯಾಂಡಮಿಕ್ ಅವರ್ ಎಕನಾಮಿಕ್ ಆಕ್ಟಿವಿಟೀಸ್ ವೇರ್ ಆಲ್ಮೋಸ್ಟ್ ಆಲ್ ಶಟ್ ಡೌನ್. ಯಾವುದೇ ರೀತಿಯ ಆರ್ಥಿಕ ಚಟುವಟಿಕೆಗಳು ಇರಲಿಲ್ಲ. ಆಲ್ಮೋಸ್ಟ್ ಆಲ್ ಎಲ್ಲವೂ ಏನಂತಂದ್ರೆ ಕ್ಲೋಸ್ ಆದ ಸ್ಥಿತಿ ಇತ್ತು. ಇಂಥ ಸಂದರ್ಭದಲ್ಲಿ ಉದ್ಯೋಗ ಅವಕಾಶಗಳು ಸೃಷ್ಟಿ ಮಾಡ್ಬೇಕಂದ್ರೆ ಏನು ಮಾಡಬೇಕು? ಹಣದ್ದು ಸರ್ಕ್ಯುಲೇಷನ್ ಆಗಬೇಕು. ಕೈಗಾರಿಕೋದ್ಯಮಗಳಲ್ಲಿ, ಹೂಡಿಕೆದಾರರಲ್ಲಿ, ವಾಣಿಜ್ಯೋದ್ಯಮಗಳಲ್ಲಿ. ಆವಾಗ ಕೇಂದ್ರ ಬ್ಯಾಂಕ್ ತನ್ನ ಇವೆಲ್ಲ ಆಮೇಲೆ ಹೇಳ್ತೀನಿ, ಬಟ್ ಇದು ಇಂಪಾರ್ಟೆಂಟ್, MSF ಮಿನಿಮಮ್ ಸ್ಟ್ಯಾಂಡರ್ಡ್ ಫೆಸಿಲಿಟಿ ಏನಿರ್ತದೆ ಅದು 4.65% ತಂದದ್ದು. ಇದರ ಅರ್ಥ ಏನು? ಬ್ಯಾಂಕ್ ತನ್ನ CRR ಏನಿರ್ತದೋ ಆ CRRಕ್ಕಿಂತಲೂ ಕಡಿಮೆ ಹೋಗಿ ಅದರ ಹಣವನ್ನು ತೆಗಿಬಹುದು. ಹೀಗೆ ಹಣ ತೆಗೆಯೋದ್ರಿಂದ ಏನಾಗ್ತದೆ ಅಂತಂದ್ರೆ ಬ್ಯಾಂಕುಗಳಲ್ಲಿ ಹಣದ ಪ್ರಮಾಣ ಹೆಚ್ಚಾಗುವುದರಿಂದ ಅವು ಹೆಚ್ಚು ಹೆಚ್ಚು ಸಾಲವನ್ನು ಕೊಡಬಹುದು. ಫಸ್ಟ್ ಅದನ್ನ ಜೂನ್ 20ಕ್ಕೆ ಸ್ಟಾಪ್ ಮಾಡಿದ್ರು, ಜೂನ್ 30, 2020. ಆಮೇಲೆ ಅದಕ್ಕೆ ಎಕ್ಸ್ಟೆಂಡ್ ಮಾಡಿದ್ರು ಸೆಪ್ಟೆಂಬರ್ 30th, 2020. ಈಗ ಮೊನ್ನೆ ಘೋಷಣೆ ಮಾಡ್ಯಾರ. ಇದು ಕ್ರಮ ಏನಂತಂದ್ರೆ ಮಾರ್ಚ್ 31, 2021 ತನಕ ಇರ್ತದಂತೂ ಹೇಳ. ಇದರ ಅರ್ಥ ಕೇಂದ್ರ ಬ್ಯಾಂಕ್ ಏನ್ ಮಾಡ್ಲಿಕ್ಕೆ ಅಂತಂದ್ರೆ ಹಣ ಹೋಗ್ಲಿ. ಹಣ ಹೋಗೋದ್ರಿಂದ ಏನಾಗ್ತದ? ಅರ್ಥವ್ಯವಸ್ಥೆಯಲ್ಲಿ ವ್ಯಾಪಾರ ಸೃಷ್ಟಿ ಆಗ್ತದೆ. ಆ್ಯಂಡ್ ವ್ಯಾಪಾರ ಸೃಷ್ಟಿ ಆಯ್ತಂತಂದ್ರೆ ಅರ್ಥವ್ಯವಸ್ಥೆ ತನ್ನಷ್ಟು ತಾನೇ ಪ್ರಗತಿಯನ್ನ ಹೊಂದುತ್ತದೆ. ಈಗ ಇರುವ ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಇಸ್ 21.50%. ಅದು ತನ್ನ ಒಟ್ಟುದೇನು ಡೆಪಾಸಿಟ್ ಇರ್ತದೋ ಅದರದ್ದು ರೇಷಿಯೋ ಇದು. ರಿಪೋ ರೇಟ್ ತಾವು ಸಾಮಾನ್ಯವಾಗಿ ಇದು ಪೇಪರ್ನಾಗ ಓದ್ತಿರ್ತೀರಿ. ರಿಪೋ ರೇಟ್ ಮತ್ತು ರಿವರ್ಸ್ ರಿಪೋ ರೇಟ್. ರಿಪೋ ರೇಟ್, ರಿವರ್ಸ್ ರಿಪೋ ರೇಟ್. ವೆನ್ಎವರ್ ಬ್ಯಾಂಕ್ಸ್ ಫೇಸ್ shortfall in their funds, they borrow money from central bank. Whenever commercial banks face shortage of funds, they borrow from central bank. The rate charged on this fund is repo rate. ರಿಪೋ ದರ ಅಂತ ನಾವು ಎದಕ್ಕೆ ಕರಿತೀವಿ? ವಾಣಿಜ್ಯ ಬ್ಯಾಂಕುಗಳಿಗೆ ಹಣಕಾಸಿನ ಅವಶ್ಯಕತೆ ಇದ್ದಾಗ ಅದೇನ್ ಮಾಡ್ತದೆ ಅಂತಂದ್ರೆ ಕೇಂದ್ರ ಬ್ಯಾಂಕಿನಿಂದ ಹಣವನ್ನ ತೆಗೆದುಕೊಳ್ಳುತ್ತದೆ. ಕೇಂದ್ರ ಬ್ಯಾಂಕ್ ಏನಿದು ಕೊಡ್ತದೋ, ಹಣಕಾಸಿನ ಸಹಾಯ ಮಾಡ್ತದೋ, ಇದರ ಮೇಲೆ ವಿಧಿಸುವ ದರಕ್ಕೆ ರಿಪೋ ರೇಟ್ ಅಂತ ಕರೀತಾರೆ. ಹಂಗಂತ ಹೇಳಿ ಬ್ಯಾಂಕ್ ರೇಟಿಗೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಮತ್ತೆ ಅದು ಬೇರೆ. ನೀವು ಅನ್ಬೋದು, ಮತ್ತೆ ಸರ್ ಸಾಲ ಕೇಂದ್ರ ಬ್ಯಾಂಕ್ ಸಾಲ ಬೇರೆ, ಅಸಿಸ್ಟೆನ್ಸ್ ಬೇರೆ. ವಾಣಿಜ್ಯ ಬ್ಯಾಂಕುಗಳು ಕೇಂದ್ರ ಬ್ಯಾಂಕಿನಿಂದ ಪಡೆಯುವ ಸಾಲದ ಮೇಲೆ ವಿಧಿಸುವ ದರ ಬಡ್ಡಿ, ಇದು ಬ್ಯಾಂಕ್ ದರ. ವಾಣಿಜ್ಯ ಬ್ಯಾಂಕುಗಳು ನಿಮಗೆ ವಿಧಿಸುವ ದರ ಬಡ್ಡಿ ದರ. ಬಡ್ಡಿ ಮಗ ಅಲ್ಲ, ಬಡ್ಡಿ ದರ. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಇಸ್ ಡಿಫರೆಂಟ್, ಬ್ಯಾಂಕ್ ರೇಟ್ ಇಸ್ ಡಿಫರೆಂಟ್. ರಿಪೋ ರೇಟ್, ರಿವರ್ಸ್ ರಿಪೋ ರೇಟ್ ಅಂದ್ರೆ ರಿಪೋ ರೇಟ್ ವಾಣಿಜ್ಯ ಬ್ಯಾಂಕುಗಳು ಹಣ ಪಡೆದರೆ ಕೇಂದ್ರ ಬ್ಯಾಂಕ್ ವಿಧಿಸುತ್ತಾರೆ. ಉಲ್ಟಾ ರಿವರ್ಸ್ ರಿಪೋ ರೇಟ್, ಕೇಂದ್ರ ಬ್ಯಾಂಕ್ ವಾಣಿಜ್ಯ ಬ್ಯಾಂಕುಗಳಿಂದ ಹಣ ತೆಗೆದುಕೊಂಡರೆ ಅದು ಕೇಂದ್ರ ಕೊಡಬೇಕಲ್ಲ, ಅದು ದರ ವಾಪಸ್ ಕೊಡುತ್ತದೆ. ಆದ್ದರಿಂದ ಅದು ರಿವರ್ಸ್ ರಿಪೋ ರೇಟ್. ರಿಪೋ ರೇಟ್ ಅಂಡ್ ರಿವರ್ಸ್ ರಿಪೋ ರೇಟ್. ಇಂಟ್ರೆಸ್ಟಿಂಗ್ಲಿ ರಿಪೋ ರೇಟ್ 4% ಅದ. ಅಂದ್ರೆ ಕೇಂದ್ರ ಬ್ಯಾಂಕ್ ವಾಣಿಜ್ಯ ಬ್ಯಾಂಕ್ಗಳ ಮೇಲೆ ಹೆಚ್ಚು ವಿಧಿಸ್ತದ. ಅಂಡ್ ರಿವರ್ಸ್ ರಿಪೋ ರೇಟ್ನಾಗ ಅದು ಕಡಿಮೆ ಕೊಡ್ತದೆ, 3.55 ಕೊಡುತ್ತಾರೆ. ಇದು ಬ್ಯಾಂಕ್ ರೇಟ್. ಈಗ ಹೇಳಿದ್ದೀನಿ, ಇದು ಫಂಡ್ಗಳು ಕಡಿಮೆ ಬಿದ್ದಾಗ ಕೊಡುವ ಹಣಕಾಸಿನ ಸಹಾಯ. ಬ್ಯಾಂಕ್ ರೇಟ್ ಈಸ್ ಅ ರೇಟ್ ಅಪ್ಲೈಡ್ ಫಾರ್ ಫೈನಾನ್ಷಿಯಲ್ ಅಡ್ವಾನ್ಸಸ್ ಟು ಕಮರ್ಷಿಯಲ್ ಬ್ಯಾಂಕ್ಸ್. ವಾಣಿಜ್ಯ ಬ್ಯಾಂಕುಗಳಿಗೆ ಏನು ಕೇಂದ್ರ ಸರ್ಕಾರ ಮುಂಗಡ ಮತ್ತು ಸಾಲ ಕೊಡುತ್ತದೆಯೋ ಆ ನಿಧಿ ಮೇಲೆ ವಿಧಿಸುವುದಕ್ಕೆ ಬ್ಯಾಂಕ್ ದರ ಅಂತ ಹೇಳಿ ಕರೀತಾರೆ. ಬ್ಯಾಂಕ್ ರೇಟ್ ಇಸ್ ಡಿಫರೆಂಟ್ ಅಂಡ್ ರಿಪೋ ರೇಟ್ ಇಸ್ ಡಿಫರೆಂಟ್ ಅಂಡ್ ರಿವರ್ಸ್ ರಿಪೋ ರೇಟ್ ಇಸ್ ಡಿಫರೆಂಟ್. ದೇರ್ಫೋರ್
ಈ ಮಾನಿಟರಿ ಪಾಲಿಸಿ ಹಣಕಾಸು ನೀತಿ ಏನಂತಂದ್ರೆ ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿನ ಆರ್ಥಿಕ ಪರಿಸರ ಅಥವಾ ವಾಣಿಜ್ಯದ ಪರಿಸರ ಮೇಲೆ ತನ್ನದೇ ಆದ ವಿಶೇಷ ಪ್ರಭಾವ ಬೀರುತ್ತದೆ. So we shall stop here and we shall come back tomorrow, right? I must also tell you that ಇದು ಯಾರು ನಮ್ಮ ಲೈಬ್ರರಿಗೆ ಬುಕ್ಸ್ ಕೊಡ್ತಾ ಇದ್ದಾರೆ, right? So kindly